ನಮಸ್ಕಾರ, ನಾನು ಹರೀಶ್ ನಾಗರಾಜು. ನ್ಯೂಸೋ ಇವತ್ತಿನ ಒಂದು ಸ್ಪೆಷಲ್ ಕಾರ್ಯಕ್ರಮ, ಅದು ಒಂದು ಸಿನಿಮಾ ಕಾರ್ಯಕ್ರಮ. ಸಿನಿಮಾ ರಿಲೀಸ್ ಬಗ್ಗೆ ಮಾತಾಡೋಕೆ ಅಂತ ಈ ಕಾರ್ಯಕ್ರಮದಲ್ಲಿ ನಾನು ಕೂತಿದ್ದೀನಿ. ಒಂದು ಫ್ಲ್ಯಾಶ್ ಬ್ಯಾಕ್ ಸ್ಟೋರಿ. 34 ವರ್ಷದ ಹಿಂದೆ 1991ನೇ ಇಸ್ವಿ MS ರಾಜಶೇಖರ್ ಅವರು ಒಂದು ಸಿನಿಮಾ ನಿರ್ದೇಶನ ಮಾಡ್ತಾರೆ. ಪಾರ್ವತಮ್ಮ ರಾಜ್ಕುಮಾರ್ ಅವರು ಆ ಸಿನಿಮಾವನ್ನ ನಿರ್ಮಾಣ ಮಾಡ್ತಾರೆ. ರಾಘವೇಂದ್ರ ರಾಜ್ಕುಮಾರ್, ನಿವೇದಿತಾ ಜೈನ್ ಆಕ್ಟ್ ಮಾಡ್ತಾರೆ. ಆ ಸಿನಿಮಾದ ಹೆಸರು ಸೂತ್ರಧಾರ ಅಂತ. ಕಟ್ ಮಾಡಿದ್ರೆ 2025ನೇ ಇಸ್ವಿ ಮೇ 9ನೇ ತಾರೀಕು ಸ್ಯಾಂಡಲ್ವುಡ್ನಲ್ಲಿ ಮಗದೊಂದು ಸಿನಿಮಾ ಬರ್ತಾ ಇದೆ. ಕ್ರಿಯೇಟಿವ್ ಡೈರೆಕ್ಟರ್ನಲ್ಲಿ, ನಿರ್ಮಾಣದಲ್ಲಿ ನವರಸನ್ ಇದ್ದಾರೆ. ಚಂದನ್ ಶೆಟ್ಟಿ ಮತ್ತು ಅಪೂರ್ವ ಆಕ್ಟ್ ಮಾಡ್ತಿದ್ದಾರೆ. ಕಿರಣ್ ಕುಮಾರ್ ಫಸ್ಟ್ ಟೈಮ್ ಫುಲ್ ಫ್ಲೆಡ್ಜ್ ಒಬ್ಬ ಸಿನಿಮಾಟೋಗ್ರಫರ್ ಡೈರೆಕ್ಷನ್ ಮಾಡ್ತಿದ್ದಾರೆ. ಆ ಸಿನಿಮಾದ ಹೆಸರು ಸೂತ್ರಧಾರಿ ಅಂತ. ಇದು ಒಂದು ಸಣ್ಣ ಇಂಟ್ರೊಡಕ್ಷನ್. ಈ ಸಿನಿಮಾದ ಪೀಠಿಕೆ ಆಗ್ತಾ ಇದ್ದೀನಿ ಯಾಕೆಂದ್ರೆ ಇವತ್ತು ನನ್ನ ಜೊತೆ 3 ಜನ ಗೆಸ್ಟ್ಗಳಿದ್ದಾರೆ. ಅದರಲ್ಲಿ ಸೆಂಟರ್ ಆಫ್ ಅಟ್ರಾಕ್ಷನ್, ಲೆಟ್ ಮಿ ಇಂಟ್ರಡ್ಯೂಸ್. ನನಗೆ ಗೊತ್ತಿಲ್ಲ ಸೂತ್ರಧಾರಿ ಯಾರು ಅಂತ. ಸಿನಿಮಾ ಪೋಸ್ಟರ್ನಲ್ಲಿ ಚಂದನ್ ಶೆಟ್ಟಿ ಇನ್ ಸೂತ್ರಧಾರಿ ಅಂತಿದೆ. ಲೆಟ್ ಮಿ ಆಸ್ ಅವರ ಫೇವ್ರೆಟ್ ನಂಬರ್ 9, ಮಿಸ್ಟರ್ ನವರಸನ್. ಹೌ ಆರ್ ಯು ನವರಸನ್? ಗುಡ್ ಸರ್, ಗುಡ್. ಈ 9ರ ನಂಟೇನು ನಿಮಗೆ? 9ರ ನಂಟು ತುಂಬಾ ದಿವಸಗಳಿಂದ ಅಂಟ್ಕೊಂಡೈತೆ, ಬಿಡ್ತಾ ಇಲ್ಲ ನಂಟು. ನವರಸನ್ ಅನ್ನೋ ಸ್ಪೆಲ್ಲಿಂಗ್ಸ್ ಇಂಗ್ಲಿಷ್ ಅಲ್ಲಿ ಮಾಡಿದ್ರೆ 9. ಓಕೆ. ಆಮೇಲೆ ನಾನು ಎಲ್ಲಾ ಸಿನಿಮಾಗಳ ಕಾರ್ಯಕ್ರಮಗಳಾಗಿರ್ಬೋದು, ನಂದು ಸಿನಿಮಾಗಳದು ಆಲ್ಮೋಸ್ಟ್ 18ನೇ ತಾರೀಕು ಪ್ರೆಸ್ ಮೀಟ್ ಮಾಡಿದ್ವಿ. ಈ ತರ 27ನೇ ತಾರೀಕು ಒಂದು ಇದು, ಈ ತರ ಪ್ರತಿಯೊಂದು ದಿವಸ ಇವತ್ತು ನೋಡಿ 27ಕ್ಕೆ ಇಂಟರ್ವ್ಯೂ ಸ್ಟಾರ್ಟ್ ಮಾಡಿದೀವಿ. ಹೌದು. ಪ್ರತಿಯೊಂದು 9 ಅಲ್ಲೇ ಹೋಗ್ತಾ ಇದೆ. ಮೊಬೈಲ್ ನಂಬರ್ ಕೂಡಿದ್ರೆ 9 ಬರುತ್ತೆ, ಕಾರ್ ನಂಬರ್ ಕೂಡಿದ್ರೆ 9 ಬರುತ್ತೆ. ಕರೆಕ್ಟ್. ಇದು ಯಾವ ಲೆಕ್ಕಾಚಾರ ಇದು ಅಂತ? 2529 ಅದು 9 ಟೋಟಲ್. ಅದಕ್ಕೆ ಹೇಳಿದ್ದು 9 ಯಾವಾಗ್ಲೂ ಕೈ ಹಿಡಿಯುತ್ತೆ, ಸಕ್ಸಸ್ ಕೊಡುತ್ತೆ ಅಂತನಾ? ಸರ್ ಏನಿಲ್ಲ, ಎಲ್ಲಿದ್ರು ಯಾವುದೇ ಜಾಗದಲ್ಲಿದ್ರು ಆ ಜಾಗದಲ್ಲಿ ಟಾಪ್ ಪೊಸಿಷನ್ ಇರಬೇಕು ಅನ್ನೋದು ನನ್ನ ಮೈಂಡ್ ಸೆಟ್. ಓಕೆ. ನಂಬರ್ಸ್ ಅಲ್ಲೂ ಅಷ್ಟೇನೆ. ಲಾಸ್ಟ್ ಹೈಯೆಸ್ಟ್ ನಂಬರ್ 9 ಬಿಟ್ಟು ಮುಂದೆ ಏನಿಲ್ಲ. ಓಕೆ. ಆ ಪೊಸಿಷನ್, ಆ ನಂಬರ್ ಅಲ್ಲಿ ನಾವು ಇರಬೇಕು ಅನ್ನೋದು ಒಂದು ನಾನು ಯಾವತ್ತೂ ಆಸೆ ಪಡ್ತೀನಿ. ಓಕೆ. ಅದು 9 ಅದನ್ನ ಫಾಲೋ ಮಾಡ್ತಾ ಹೋಗ್ತೀವಿ. ಪ್ಲಸ್ 9 ಹಿಂದೆ ಅದು ಬಿಟ್ಟು ಇನ್ನೂ ಕೆಲವು ನಂಬರ್ಸ್ ಎಲ್ಲ ಬರುತ್ತೆ, ಬಟ್ ನಾನು ಫಸ್ಟ್ ಪ್ರಿಫರೆನ್ಸ್ 9 ಕೊಡ್ತೀನಿ. ಎಷ್ಟು ಕಾಕತಾಳ್ಯ ಅಂತ ನಾನು ನಿಮ್ಗೊಂದು ಸಣ್ಣ ಹಿಂಟ್ ಕೊಟ್ಟು ಮಾತಾಡ್ತೀನಿ. ಅದಕ್ಕೆ ಮುಂಚೆ ನವರಸನ್, ನಿಮ್ಮ 9ರ ಈ ಸೂತ್ರಧಾರಿ ಸಿನಿಮಾದ ಹೀರೋ ಹೀರೋಯಿನ್ ನಿಮ್ಮ ಎಡ ಮತ್ತು ಬಲಭಾಗದ ಕೂತಿದ್ದೀರಿ. ಇಂಟ್ರೊಡ್ಯೂಸ್ ಮಾಡಿಕೊಡಿ ನಮಗೆ ಪ್ಲೀಸ್. ಇವರು ನಮ್ಮ ಚಿತ್ರದ ನಾಯಕ ನಟರು ಚಂದನ್ ಶೆಟ್ಟಿ ಅವರು. ಇಲ್ಲಿವರೆಗೂ ನೀವು ರ್ಯಾಪರ್ ಆಗಿ, ಸಿಂಗರ್ ಆಗಿ, ಮ್ಯೂಸಿಕ್ ಡೈರೆಕ್ಟರ್ ಆಗಿ ಆಲ್ಬಮ್ ಸಾಂಗ್ಸ್ ಅಲ್ಲಿ ನೋಡಿರ್ತೀರಾ. ಬಟ್ ಫಸ್ಟ್ ಟೈಮ್ ಫುಲ್ ಫ್ಲೆಡ್ಜ್ ಹೀರೋ ಆಗಿ ಸೂತ್ರಧಾರಿ ಸಿನಿಮಾದಲ್ಲಿ ಕಾಣಿಸ್ಕೊಂತ ಇದ್ದಾರೆ. ಬಿಗ್ ಕ್ಲಾಪ್ಸ್ ನಮ್ಮ ಚಂದನ್ ಶೆಟ್ಟಿ ಅವರಿಗೆ. ಈಗ ಬ್ಯೂಟಿ ಹೇಳ್ತೀನಿ ಕೇಳಿ. ನವರಸನ್ಗೂ ಚಂದನ್ ಶೆಟ್ಟಿನೇ ಯಾಕೆ ನಾಯಕ ಆಗ್ಬೇಕಾಗಿತ್ತು ಅಂದ್ರೆ, ನವರಸನ್ಗೆ 9 ತುಂಬಾ ಇಷ್ಟ. ಚಂದನ್ ಶೆಟ್ಟಿ ಹುಟ್ಟಿರೋ ತಿಂಗಳು 9, ದಟ್ ಸೆಪ್ಟೆಂಬರ್. ಅವರ ಇಯರ್ ಆಫ್ ಬರ್ತ್ ಇದೆಯಲ್ಲ 1989, 9 ಇದೆ ಅಲ್ಲಿ ಕನೆಕ್ಷನ್. ಓಕೆ, ನೆಕ್ಸ್ಟ್ ನಿಮ್ಮ ಬಲಭಾಗದಲ್ಲಿ. ನೆಕ್ಸ್ಟ್ ನಮ್ಮ ಸಿನಿಮಾದ ನಾಯಕಿ ಅಪೂರ್ವ ಅವರು. ಈ ಸಿನಿಮಾದ ನಾಯಕಿಯಾಗಿ ಆಕ್ಟ್ ಮಾಡ್ತಿದ್ದಾರೆ. ಆದ್ರೆ ಇವರೇನು ಹೊಸಬ್ರು ಅಲ್ಲ, ಆಲ್ರೆಡಿ ಸಿಕ್ಕಾಪಟ್ಟೆ ಸಿನಿಮಾಗಳು ಮಾಡಿದ್ದಾರೆ. ಹೌದು. ಇಂಡಸ್ಟ್ರಿಯಲ್ಲಿ ತುಂಬಾ ಚೆನ್ನಾಗಿ ಗುರುತಿಸ್ಕೊಂಡಿದ್ದಾರೆ. ಅವ್ರಿಗೆ ಅಂತ ಒಂದು ನೇಮ್ ತಗೊಂಡಿದ್ದಾರೆ. ಅವರು ಇವತ್ತು ನಮ್ಮ ಸೂತ್ರಧಾರಿ ಸಿನಿಮಾದಲ್ಲಿ ಚಂದನ್ ಶೆಟ್ಟಿ ಜೊತೆ ನಾಯಕಿಯಾಗಿ ನಟಿಸ್ತಾ ಇದ್ದಾರೆ. ಆ 9ಕ್ಕೂ ಅಪೂರ್ವಗೂ ಸಂಬಂಧ ಏನಪ್ಪಾ ಅಂದ್ರೆ, ಯೋಚನೆ ಮಾಡ್ತಿದಾರಲ್ಲ, ಹರೀಶ್ ನಾಗರಾಜ್ ಏನೋ ಹೇಳೋನಿದ್ದಾನೆ, ನಮ್ಗೆ ಯಾರಿಗೂ ಗೊತ್ತಿಲ್ಲದೆ ಹೇಳೋನಿದ್ದಾನೆ ಇವತ್ತು. ಹೆಣ್ಮಕ್ಳಲ್ವಾ, ಇಯರ್ ಹೇಳಬಾರ್ದು, ಸೊ ಇಯರ್ ಹೇಳಲ್ಲ ನಾನು. ಅವ್ರು ಹುಟ್ಟಿರೋದು ಜೂನ್ ತಿಂಗಳು ಅಂದ್ರೆ 6, ಹುಟ್ಟಿರೋ ಡೇಟು 30 ಅಂದ್ರೆ 3, 6, 3. ಇದು ಈ 9ರ ನಂಟು ಸುಮ್ನೆ ಕೂತಿಲ್ಲ ಅನಿಸ್ತಾ ಇತ್ತು ನಂಗೆ. ಆಮೇಲೆ ನೋಡಕ್ ಹೋದ್ರೆ ಎಲ್ಲ 9 ಎಲ್ಲ ಕಡೆ ಜಾಯಿನ್ ಆಗ್ತಾ ಇದೆ. ಯಾಕೆಂದ್ರೆ ಹುಡುಕಿ ಈ ಸಿನಿಮಾಗೆ ಯಾರ್ಯಾರೋ ತಲೆಗೆ ಬಂದೋದ್ರ ನನಗೆ ಗೊತ್ತಿರಂಗೆ. ಹೀರೋಗಳಲ್ಲಿ ಯಾರೋ ತಲೆಗೆ ಬಂದೋದ್ರು, ಹೀರೋಯಿನ್ ಯಾರೋ ತಲೆಗೆ ಬಂದೋಗಿರ್ತಾರೆ. ಬಟ್ ಎಲ್ಲೋ ಅದೇ ಸಂಬಂಧ ಬೆಸಿಬೇಕು ಅಂದ್ರೆ, ಆ ಜೋಡಿ ಜಾಯಿನ್ ಆಗ್ಬೇಕು ಅಂದ್ರೆ ಏನೇನೋ ಕಾರಣ ಇರುತ್ತೆ. ಅದು ನೀವು ತುಂಬಾ ಚೆನ್ನಾಗಿ ನಂಬ್ತೀರಾ. 100% ಸರ್. ತುಂಬಾ ಜನ ಅಂದ್ರೆ ಹೀರೋಗಳಲ್ಲಿ ನಾವು ಪ್ಲಾನ್ ಮಾಡಿದಾಗ ಬೇರೆ ಏನೋ ಮೈಂಡ್ ಸೆಟ್ ಅಲ್ಲಿ ಇತ್ತು. ಬಟ್ ಚಂದನ್ ಅವ್ರನ್ನ ಫಸ್ಟ್ ಟೈಮ್ ಮೀಟ್ ಆಗಿದ್ದು ಒಂದು ಶರ್ಟನ್ ಹೋಟ್ಲಲ್ಲಿ ನಮ್ಮ ಗೋವಿಂದರಾಜ್ ಅವರು ಮೀಟ್ ಮಾಡಿಸಿದ್ರು. ಒಂದು ಸಿನಿಮಾ ಅವಾಗ ಶೂಟ್ ಮಾಡ್ತಿದ್ರು ಎಲ್ಲರ ಕಾಲ ಎಳೆಯುತ್ತೆ. ಆ ಸಿನಿಮಾ ಶೂಟ್ ನಡೀತಾ ಇತ್ತು. ನನ್ನನ್ನು ಮೀಟ್ ಮಾಡಿಸಿದ್ರು, ಒಂದು ಟೀಸರ್ ತೋರಿಸಿದ್ರು ಅವರು. ನನಗೆ ಅಲ್ಲಿ ಮೀಟ್ ಮಾಡಿಸ್ತೀನಿ, ನಾನು ಹೇಳಿದೆ ಹೀರೋ ಬೇಕು ಅಂತ ಹುಡುಕ್ತಾ ಇದ್ದೀನಿ. ನಾನು ಬೇರೆ ನಟರನ್ನ ಮಾತಾಡಿದ್ದೆ, ಮಾತುಕತೆಯಲ್ಲಿತ್ತು. ಬಟ್ ನನಗೆ ಮಾತುಕತೆಯಲ್ಲಿದ್ರು ಅದಿನ್ನೂ ಫೈನಲೈಸ್ ನನಗೆ ಮಾಡ್ಕೊಳಕ್ ಆಗ್ತಿರ್ಲಿಲ್ಲ. ಓಕೆ ನೋಡೋಣ, ಬೇರೆ ಆಲ್ಟರ್ನೇಟಿವ್ ಇರ್ಲಿ ಅಂತ ಪ್ಲಾನ್ ಮಾಡ್ತಿದ್ದಾಗ
ಚಂದನ್ ಶೆಟ್ಟಿ ಅವ್ರನ್ನ ಪರಿಚಯ ಮಾಡಿಸಿದ್ರು. ವಿತಿನೇ ಒಂದು ಮೀಟಿಂಗಲ್ಲೇ ನನಗೆ ಇವರೇ ಹೀರೋ ನನ್ನ ಸಿನಿಮಾದು ಅಂತ ಫಿಕ್ಸ್ ಆದೆ. ನೀವು ಫಿಕ್ಸ್ ಆದ್ರಿ? ನಾನು ಫಿಕ್ಸ್ ಆದೆ. ಅವರು ಅಷ್ಟೇನೆ. ಅವ್ರಿಗೆ ಮಾತಾಡಿದೆ, ಅವ್ರು ಒಂದು ಸ್ವಲ್ಪ ಟೈಮ್ ಯೋಚನೆ ಮಾಡಿ, ಅವರು ಸಿನಿಮಾ ಮಾಡಕ್ ರೆಡಿ ಇದ್ರು, ಬಟ್ ಆ ಪಾತ್ರ ಪೊಲೀಸು ಸೀರಿಯಸ್ ಕ್ಯಾರೆಕ್ಟರ್, ಕಾಪ್ರೋಲು, ಇದನ್ನ ನಾನು ಹೆಂಗ್ ನಿಭಾಯಿಸ್ಬೋದು, ನಾನು ಇಲ್ಲಿವರೆಗೂ ನಾನು ಎಲ್ಲ ಸಾಂಗ್ಸ್, ಆಲ್ಬಮ್ ಸಾಂಗ್ಸ್ ಈ ತರಾನೇ ಮಾಡ್ಕೊಂಡ್ ಬಂದಿದ್ದೀನಿ. ಸಡನ್ ಆಗಲಿ ಚೇಂಜ್ ಓವರ್ ತುಂಬಾ ಇದೆ. ಆಮೇಲೆ ಆಕ್ಟಿಂಗಿಗೆ ತುಂಬಾ ಪರ್ಫಾರ್ಮೆನ್ಸ್ ಜಾಗ ಜಾಸ್ತಿ ಇದೆ, ಅಂದ್ರೆ ಹೆವಿ ಪರ್ಫಾರ್ಮೆನ್ಸ್ ಇದೆ ಎಲ್ಲ. ಯಾಕಂದ್ರೆ ಇವಾಗ ಒಂದು ಪೋಲಿ ಕ್ಯಾರೆಕ್ಟರ್ ಒಂದು ಸ್ವಲ್ಪ ಎಕ್ಸಾಂಪಲ್, ಒಂದು ಜಾಗದಲ್ಲಿ ಪೋಲಿ ಆಗಿದ್ರೆ ಇನ್ನೊಂದ್ ಕಡೆ ಪೊಲೀಸ್ ಆಗಿರ್ಬೇಕು. ಆಯ್ತಾ? ಆ ಪೊಲೀಸ್ ಬಿಟ್ಕೊಡ್ತಾ ಇದಾರೆ. ಪೊಲೀಸ್ ಆಗಿರೋ ಒಂದು ಜವಾಬ್ದಾರಿಯಾದ ಈ ತರ ಎಲ್ಲಾ ಪಾತ್ರಗಳಲ್ಲಿ ಶೇಡ್ಸ್, ಆ ಶೇಡ್ಸ್ ಎಲ್ಲಾ ಕಡೆ ಕಾಣ್ತಾ ಹೋಗ್ತಾ ಇರತ್ತೆ. ಆ ಕಾಣುವಂತ ಶೇಡ್ಸ್ ಎಲ್ಲದನ್ನು ಕ್ಯಾರಿ ಮಾಡ್ಬೋದು ಅನ್ನೋದು ಅವ್ರಿಗೆ ಒಂದು ಚಿಕ್ಕ ಒಂದು ಇದಿತ್ತು. ಬಟ್ ನನಗೇನು ಅಂದ್ರೆ ಫಸ್ಟ್ ಟೈಮ್ ಅವ್ರು ಮೀಟ್ ಮಾಡಿದ್ರೆ ನನ್ಗೆ ಕಾನ್ಫಿಡೆನ್ಸ್ ಇತ್ತು, ಓಕೆ ಇವ್ರ ಕೈಲಿ ಮಾಡಿಸ್ಬೋದು, ಮಾಡ್ತಾರೆ ಅಂತಲ್ಲ, ಮಾಡಿಸ್ಬೋದು ಅಂತಿತ್ತು. ಬಟ್ ಅವರು ಫಸ್ಟ್ ಡೇ ಸೆಟ್ಟಿಗೆ ಬಂದಾಗ ಮಾಡಿಸ್ಬೋದಲ್ಲ, ಅವ್ರು ಮಾಡ್ತಾರೆ ಅಂತ ಗೊತ್ತಾಯ್ತು. ಜೈ ಬಂಡೆ ಮಕ್ಕಳಮ್ಮ ಅಷ್ಟೇ. ಅಫ್ಕೋರ್ಸ್ ಅಲ್ಲಿಂದ ಶುರುವಾಗಿದ್ದ ಜರ್ನಿ ಇದು. ಆ ದೇವಿಯ ಆಶೀರ್ವಾದದಲ್ಲಿ ಶುರುವಾದಂತಹ ಜರ್ನಿ ಇದು. ವಾಟ್ಸ್ ದ ವೈಬ್? ಏನ್ ವೈಬ್ ಅದು? ಸ್ಟ್ರಾಂಗ್ ಫೀಲ್ ಏನು ಈ ಸಿನಿಮಾ ನನಗೆ? ಈ ಸಿನಿಮಾ ನಾಯಕ ನಾನು ಬೇಸಿಕಲಿ ನಾನು ಮಾಡೋ ಕೆಲಸದ ಮೇಲೆ ಜಾಸ್ತಿ ನಂಬಿಕೆ ಇಡ್ತೀನಿ. ನಾವೆಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತೀವಿ, ನಮ್ಗಷ್ಟು ಪ್ರತಿಫಲ ಸಿಗುತ್ತೆ ಅನ್ನೋದು ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ. ನನಗೆ ಇವತ್ತರೆಗೂ ನನಗೆ ಹಂಗೆ ಆಗಿರೋದು. ನನಗೆ ನಾನು ಒಂದೊಂದು ಪ್ರಾಜೆಕ್ಟ್ ಕೆಲಸ ಮಾಡಿದಾಗ್ಲೂ ಆ ಪ್ರಾಜೆಕ್ಟಿಗೆ ನಾನು ತುಂಬಾ ಶ್ರಮ ಹಾಕಿರ್ತೀನಲ್ಲ, ಅದು ಯಾವತ್ತೂ ನನ್ನ ಕೈ ಬಿಟ್ಟೇ ಇಲ್ಲ. ಯಾವುದೋ ಒಂದು ಪ್ರಾಜೆಕ್ಟ್ನ ಸಿಂಪಲ್ ಆಗಿ ಮಾಡಿ ಮುಗಿಸ್ಬಿಡೋಣ ಅಂತ ಅನ್ಕೊಂಡ್ ಮಾಡಿರ್ತೀನಲ್ಲ, ಅದು ಯಾವತ್ತೂ ನನ್ನ ಕೈ ಹಿಡ್ದೇ ಇಲ್ಲ. ಸೊ ಈಸಿಯಾಗಂತೂ ನನ್ಗೆ ಯಾವ್ದು ಸಿಕ್ಕಿಲ್ಲ ಇವತ್ತವರೆಗೂ. ಸೂತ್ರಧಾರಿಲೂ ಅಷ್ಟೇನೆ ತುಂಬಾ ಡೆಡಿಕೇಶನ್ ಇಂದ ನಾವು ಕೆಲಸ ಮಾಡಿದೀವಿ. ನನ್ನ ಲುಕ್ಕಿಂದ ಫಸ್ಟ್ ಸ್ಟಾರ್ಟ್ ಆಗಿದ್ದು ನನ್ನ ಲುಕ್ಕಿಂದ. ಯಾಕಂದ್ರೆ ಎಲ್ರ ಕಾಲ ಇರುತ್ತೆ, ಅದರಲ್ಲಿ ನಾನು ಸ್ವಲ್ಪ ಹೆಫ್ಟಿ ಆಗ್ಬೇಕು, ಸ್ವಲ್ಪ ಡಬಲ್ ಚಿನ್ನ ಆಗ್ಬೇಕು ಅಂತೆಲ್ಲ ಹೇಳಿದ್ರು. ಸೊ ಅದಾಗೋಯ್ತು. ನೆಕ್ಸ್ಟ್ ಇಮಿಡಿಯೇಟ್ ಆಗಿ ಅವ್ರು ಪೊಲೀಸ್ ಅಂತ ಅಂದ ತಕ್ಷಣ ಸೊ ಫಸ್ಟ್ ಫಿಟ್ ಆಗಿ ಕಾಣಿಸ್ಲೇಬೇಕು, ಚೆನ್ನಾಗಿ ಕಾಣಿಸ್ಲೇಬೇಕು. ಫಸ್ಟ್ ಅಲ್ಲಿಂದ ಸ್ಟಾರ್ಟ್ ಆಯ್ತು ಡೆಡಿಕೇಶನ್. ಎಲ್ಲ ಸ್ಟಾಪ್, ಏನೇನ್ ಆಕ್ಟಿವಿಟಿ ಏನೇನ್ ಮಾಡ್ತೀವಿ ಎಲ್ಲ ಸ್ಟಾಪ್ ಮಾಡಿ ಡಯಟಿಗೆ ಫಸ್ಟ್ ಡಯಟ್ ಸ್ಟಾರ್ಟ್ ಮಾಡಿದೆ, ವರ್ಕೌಟ್ ಸ್ಟಾರ್ಟ್ ಮಾಡಿದೆ. ಅದಾದ್ಮೇಲೆ ಕ್ಯಾರೆಕ್ಟರೈಸೇಷನ್. ನಾನು ಇವ್ರನ್ನ ಎಷ್ಟು ಸಲ ಕೇಳಿದೀನಿ ಗೊತ್ತಿಲ್ಲ. ಓಕೆನಾ ನಿಮ್ಗೆ ನನ್ನ ಪೊಲೀಸ್ ಮಾಡ್ತಿದ್ದೀರಾ, ಓಕೆ ನಾನು ನೋಡಿ ಅಂತ. ಓಕೆ ನಾನ್ ಕಾನ್ಫಿಡೆಂಟ್ ಇದೀನಿ. ಇವ್ರು ನನ್ಗಿಂತ ಜಾಸ್ತಿ ಇವ್ರಿಗೆ ಕಾನ್ಫಿಡೆನ್ಸ್, ಈ ಕ್ಯಾರೆಕ್ಟರ್ ನೀವು ಮಾಡ್ತೀರಾ ಅಂತ. ಸೊ ಅದಾದ ನಂತರ ರೀ ರೆಕಾರ್ಡಿಂಗ್ ಮೇಜರ್. ಈ ಸಿನಿಮಾದಲ್ಲಿ ನಾವು ಇಡೀ ಸಿನಿಮಾ ಟ್ರಯಲ್ ರೀ ರೆಕಾರ್ಡಿಂಗ್ ಮಾಡಿದೀವಿ. ಅದು ವರ್ಕ್ ಆಗ್ತಿದೆಯೋ ಇಲ್ವೋ ತಿಳ್ಕೊಂಡು ಆಮೇಲೆ ರಿಯಲ್ ಆಗಿ ಮತ್ತೆ ರೀ ರೆಕಾರ್ಡಿಂಗ್. ಯಾವಾಗ್ಲೂ ಅಷ್ಟೇ ಅಲ್ವಾ, ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ ಅಂದಾಗ ಜನನ ಟೋಸಲ್ಲಿ ನಿಲ್ಲಿಸ್ಬೇಕು. ಫ್ರೇಮ್ ಟು ಫ್ರೇಮ್ ಅವರು ಮೊಬೈಲ್ ಕಡೆನೋ ಇನ್ನೆಲ್ ಕಡೆನೋ ಪಾಪ್ಕಾರ್ನ್ ಕಡೆಗೂ ತಿರ್ಗಿ ನೋಡಂಗ್ ಮಾಡಬಾರ್ದು. ಸ್ಕ್ರೀನ್ ಮೇಲೆ ಕಣ್ಣು ಓಡಾಡ್ತಾನೆ ಇರಬೇಕು. ದಟ್ಸ್ ದ ಬಿಗ್ಗೆಸ್ಟ್ ಟಾಸ್ಕ್. ಹೌದೌದು. ಅಂಡ್ ಸಸ್ಪೆನ್ಸ್ ಥ್ರಿಲ್ಲರ್ ಮೂವೀಸ್ ಅಲ್ಲಿ ಅದು ಥ್ರಿಲ್ಲರ್ ಅಲ್ಲಿ ಮತ್ತೆ ನಿಮ್ಗೆ ಒಂದ್ ಸ್ವಲ್ಪ ಈ ಚೇಸಿಂಗ್ ಅದು ಇದೆಲ್ಲ ಇದ್ದಾಗ ಸೊ ರೀ ರೆಕಾರ್ಡಿಂಗ್ ಪ್ಲೇಸ್ ವೆರಿ ಇಂಪಾರ್ಟೆಂಟ್ ರೋಲ್. ಕರೆಕ್ಟ್. ನಿಮ್ಗೆ ವಿಜುವಲ್ ಜೊತೆಗೆ ನಿಮ್ಗೆ ಕಿವಿಗೂ ಕಣ್ಣಿಗೂ ಸಿಂಕ್ ಆಗ್ಬೇಕು ನೀಟಾಗಿ. ಇಲ್ಲ ಅಂದ್ರೆ ನಿಮ್ಗೆ ಇರಿಟೇಷನ್ ಸ್ಟಾರ್ಟ್ ಆಗ್ಬಿಡುತ್ತೆ. ಆಕ್ಚುಲಿ ರೈಟ್ ವರ್ಡ್ ಇಸ್ ಟು ಸೇಸ್ ಇರಿಟೇಷನ್ ಇನ್ ಥಿಯೇಟರ್ಸ್. ಎಷ್ಟೋ ಸಿನಿಮಾಗಳು ನಮ್ಗೆ ಆಗಿದೆ, ಏನ್ ಬರ್ತಿದ್ಯಪ್ಪ ಇದು, ಅಲ್ಲೇನೋ ಇಲ್ಲಿ ಡಬ 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 ಅಂತ ಹೊಡಿತಾ ಇರ್ತಾರೆ ಕಿವಿಗೆ. ತುಂಬಾ 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 ಯೋಚನೆ ಮಾಡಿ ಒಂದ್ ಒಳ್ಳೆ ಪ್ರಾಡಕ್ಟ್ ನ ಅನ್ಕೊಂಡಿದೀವಿ. ಫಸ್ಟ್ ನಮ್ಮ ಆಡಿಯನ್ಸ್ ಬಂದ್ಬಿಟ್ಟು ಸೆನ್ಸಾರ್ ಆಫೀಸರ್ಸ್, ಅವ್ರಿಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಫಸ್ಟ್ ಅವ್ರ ಸಿನಿಮಾ ನೋಡ್ಬಿಟ್ಟು ದೇ ಅಪ್ರಿಶಿಯೇಟೆಡ್ ಬ್ಯಾಕ್ಗ್ರೌಂಡ್ ಸ್ಕೋರ್. ಸ್ಪೆಷಲಿ ಮೆನ್ಷನ್ ದಿಸ್ ಮೂವಿ ಇಸ್ ಫುಲ್ ಟೋಟಲ್ ಗ್ರಿಪ್ಪಿಂಗ್ ಬ್ಯಾಕ್ಗ್ರೌಂಡ್ ಸ್ಕೋರ್ ಅಲ್ಲಿ ಇದೆ ಅಂತ ಹೇಳಿದ್ರು. ಬಿಕಾಸ್ ನಾವು ಅದಕ್ಕೆ ಅಷ್ಟು ಕಷ್ಟಪಟ್ಟಿದ್ದೀವಿ. ಸೊ ನಾನು ಈ ಪಾಯಿಂಟ್ ಏನಕ್ಕೆ ಹೇಳ್ತಾ ಇದ್ದೇನೆ, ನಾವು ಎಷ್ಟು ಕಷ್ಟ ಪಡ್ತೀವಿ ಅದಕ್ಕೆ ಸರಿಯಾದ ತಕ್ಕಂತ ಪ್ರತಿಫಲ ಸಿಕ್ಕೇ ಸಿಗುತ್ತೆ. ಸೊ ದಟ್ಸ್ ಥಿಯೇಟರ್ ಕೂತಿರೋರಿಗೆ ಆ ಟ್ರೀಟ್ಮೆಂಟ್ ಇದೆಯಲ್ಲ, ಅದು ವಾವ್ ಅನಿಸ್ಲೇಬೇಕು. ಹೌದು, ಎಕ್ಸಾಕ್ಟ್ಲಿ. ಸೊ ಇತ್ತೀಚಿನ ದಿನಗಳಲ್ಲಿ ನಾವು ಗಮನಿಸ್ತಾ ಇರುವಂತ, ಅಂದ್ರೆ ಇದ್ಯಾವುದೋ ಮೂವಿ ಬಂತಪ್ಪ ಈ ಹೀರೋಯಿನೇ ಇದ್ದಾರೆ, ಇದ್ಯಾವುದೋ ಮೂವಿ ಬಂತು ಈ ಹೀರೋಯಿನೇ ಇದ್ದಾರೆ, ಅದು ಅಪೂರ್ವ. ಹೌಕಮ್ ರೆಗ್ಯುಲರ್ ಇಂಟರ್ವಲ್ಸ್ ನಿಮ್ ಸಿನಿಮಾಗಳು ಬರ್ತಾನೆ ಇದೆ. ಹೌದು, 2025 ಅಗೈನ್ 9. ದಟ್ಸ್ 9. ಅದೇ ಹೇಳಿದ್ದು. ಲಕ್ಕಿ ಇಯರ್ ಅಂದ್ರು ತಕ್ಷಣ 2025 ನೆನಪಾಗೋಯ್ತು ನನಗೆ. ನನಗೂ ಅಷ್ಟೇ. ಸೆಪ್ಟೆಂಬರ್ ಬಾರ್ನ್ 9 ಇಂಟರ್ವ್ಯೂ ಮಾಡ್ತಿರೋ ಕೂಡ ಅದೇನೆ ನೋಡಿ. ವಾಟ್ ಇಸ್ ದಿಸ್?
ಸಿ ಎಷ್ಟಿದೆ. ಓಕೆ, ಗೋ ಅಡ್ ಅಪೂರ್ವ. ಲಕ್ಕಿ ಚಾಮ್. ಅಂದ್ರೆ ಸರ್ 2-3 ವರ್ಷದ ಹಿಂದೆ ಶೂಟ್ಗಳು ಮಾಡಿದ್ವಿ, 2 ವರ್ಷ 1.5 ವರ್ಷ ಎಲ್ಲ ಸಿನಿಮಾ ಶೂಟ್ ಮಾಡಿದ್ದು. ಇವಾಗ ರಿಲೀಸ್ ಆಗ್ತಿದೆ ನಂಗೆ ಬ್ಯಾಕ್ ಟು ಬ್ಯಾಕ್. ಸೊ ಖುಷಿ ಆಗುತ್ತೆ, ಸಿನಿಮಾ ಕೆಲಸ ಮಾಡಿದ್ದು ಇವಾಗ ರಿಲೀಸ್ ಆಗ್ತಿದೆ ಅಲ್ವಾ, ಅದೇ ಖುಷಿ ನನಗೆ. ನಾನು ಇಂಟೆನ್ಷನಲಿ ನವರಸನ್ ಅವ್ರನ್ನ ಇಬ್ರು ಮಧ್ಯ ಕೂರಿಸಿದ್ದೀನಿ. ಯಾಕೆ ಅಂದ್ರೆ ಇವರಿಬ್ರು ನಾನು ಎಕ್ಸ್ಟ್ರಾವರ್ಟ್ಗಳು ಅಂತ ಹೇಳಕ್ಕಾಗಲ್ಲ. ಒಂಥರ ಚಂದನ್ ಒಂಥರ ಇಂಟ್ರಾವರ್ಟು ಪೂರ್ತಿನೂ ಅಲ್ಲ, ಒಂಥರ ಆಂಬಿವರ್ಟ್, ಎಷ್ಟು ಬೇಕೋ ಅಷ್ಟು, ಕರೆಕ್ಟ್ ಆಂಬಿವರ್ಟ್. ಅಪೂರ್ವ ಶೂಟಿಂಗ್ ಅಲ್ಲಿ ಅವರೇ ನಾವು ಅನ್ನಲ್ಲ, ಅವರು ಒಂಥರ ಆಂಬಿವರ್ಟ್. ಇವರಿಬ್ಬರನ್ನ ಪ್ಯಾಚ್ ಅಪ್ ಮಾಡಿ ಜೆಲ್ ಮಾಡಿ ಒಂದು ವೈಭಕ್ ತರ ಜವಾಬ್ದಾರಿ ವಹಿಸಿದ್ದವ್ರು ಇದೆ ಮಿಸ್ಟರ್ ನವರಸನ್ ಒನ್ ಅಂಡ್ ಓನ್ಲಿ. ಅದಕ್ಕೆ ಸೆಂಟರ್ ಕೂರಿಸಿದೀವಿ. ಎಷ್ಟಿತ್ತು ನವರಸನ್ ಪಾತ್ರ ಈ ಸಿನಿಮಾದ ಈ ಇಡೀ ಶೂಟಿಂಗು ಸಕ್ಸಸ್ ಅಥವಾ ಇದೊಂದು ಗುಡ್ ವೈಬಲ್ಲಿ? ಅವ್ರು ಇಲ್ಲದೆ ಪೂರ್ಣನೇ ಆಗಲ್ಲ ಸಿನಿಮಾದಲ್ಲಾಗಿರ್ಲಿ. ನಾವು ಇಡೀ ಫಸ್ಟ್ ಡೇಯಿಂದ ಇವತ್ತಿನವರೆಗೂ ಅವ್ರು ಇಲ್ದಿರೋ ಜಾಗನೂ ಇಲ್ಲ, ನಾವು ಹೇಳೋಕ್ಕೂ ಆಗಲ್ಲ, ಅಷ್ಟು ತುಂಬಿಕೊಂಡಿದ್ದಾರೆ ಇಡೀ ಸಿನಿಮಾದಲ್ಲಿ. ಬರೀ ಸಿನಿಮಾ ಅಂತಲ್ಲ, ಅವ್ರು ಅಲ್ಲಿ ಆಕ್ಟ್ ಮಾಡಿರೋದು ಅಷ್ಟೇ ಅಲ್ಲ, ನಮ್ಮ ಚಿಕ್ಕ ಪುಟ್ಟ ಏನ್ ಬೇರೆ ಯಾರೋ ಹುಡುಗರು ಮಾಡ್ಕೋತಾರಪ್ಪ, ಅಸಿಸ್ಟೆಂಟ್ ಮಾಡ್ಕೋತಾರೆ ಅಂತ ಹೇಳೋ ವಿಷಯದಲ್ಲೆಲ್ಲ ಅವರೇ ಮುಂದೆ ನಿಂತ್ಕೊಂಡು ಮಾಡ್ತಾ ಇದ್ರು. ನನ್ನ ಈವನ್ ಹೇರ್ ಕೂಡ ಆ ಸಿನಿಮಾದಲ್ಲಿ ಹಿಂಗ್ ಕಾಣಿಸ್ಬೇಕು ಅಮ್ಮ ಅಂತ ಹೇಳಿದ್ರೆ, ನಿಂಗೆ ಈ ಹೇರ್ ಸ್ಟೈಲ್ ಚೆನ್ನಾಗಿ ಅನಿಸ್ತಲ್ಲ, ಇದ್ ಮಾಡು ಅಂತ ಪಟ್ ಅಂತ ಅವಾಗ್ಲೇ ಬೇಕು. ಆ ಕಾಸ್ಟ್ಯೂಮ್ ಆಗಿರ್ಬೋದು, ಅದು ಕೂಡ ಈವನ್ ಮೇಕಪ್ ಆಗಿರ್ಬೋದು, ನಮ್ಮಿಬ್ಬರು ಕೆಮಿಸ್ಟ್ರಿ ಅದು ವರ್ಕ್ ಆಗ್ತಿಲ್ಲ ಅಂದ್ರೆ ಮುಂದೆ ಬಂದ್ಬಿಟ್ಟು ನೀನು ಮಾಡಮ್ಮ ಆಗುತ್ತೆ, ಯಾಕೆ ಆಗೋದಿಲ್ಲ ಅಂದರೆ ನಾನು ಸ್ವಲ್ಪ ಟ್ರೆಡಿಷ್ನಲ್ ಆಗಿ ಮಾಡ್ತಾ ಇದ್ದೆ, ಸ್ವಲ್ಪ ಲೈಟಾಗಿ ಗ್ಲಾಮರ್ ಟಚ್ ಇರೋದ್ರಿಂದ ಸಿನಿಮಾದಲ್ಲಿ ನಂಗೆ ಸ್ವಲ್ಪ ಭಯ ಆಗ್ತಿತ್ತು ಹೆಂಗೋ ಏನು ಅಂತ ಹೇಳಿ. ಸರ್ ಎಲ್ಲ ಮಾಡಬೇಕು, ಒಬ್ಳು ಆರ್ಟಿಸ್ಟ್ ಆದವಳು, ನೀನು ಒಂದಕ್ಕೆ ಶ್ರೀಕಾನ್ ಜನಗಳು ತಗೊಳ್ಳೋರು ಕೂಡ ಇವಳ ಕೈ ಇಷ್ಟೇ ಆಗುತ್ತೆ, ಈ ಪಾತ್ರಕ್ಕೆ ಸೂಟ್ ಆಗಲ್ಲ ಇವಳು ಅಂತ ಅನ್ಕೋತಾರೆ, ಬಟ್ ನೀನು ಮಾಡ್ತೀಯ, ನಿನ್ನ ಕೈಲಿ ಆಗುತ್ತೆ, ಯಾಕೆ ಆಗೋದಿಲ್ಲ ಅಂತೆಲ್ಲ ಆ ಥರ ಹುರಿದುಂಬಿಸ್ತಾ ಇದ್ರು. ಈವನ್ ಚಂದನ್ಗೆ ಬ್ರೋ ಏನ್ ಬ್ರೋ ಸೂಪರ್ ಆಗಿ ಮಾಡ್ಬಿಟ್ರಿ ಬ್ರೋ ಅಂದ್ರೆ ಮಾಡಕ್ ಆಗದೇ ಇರೋ ಕೂಡ ಸರ್ ಇಷ್ಟು ಚೆನ್ನಾಗಿ ಹೇಳ್ತಿದ್ದಾರೆ ಅಂದ್ರೆ ನಾನು ಮಾಡ್ಬೇಕಲ್ಲಪ್ಪ ಅಂತ ಅವ್ರಿಗೆ ಅನ್ಸೋದು. ಆದ್ರೂ ಬೇಜಾರಾಗಿದೆ ಕೇಳಿ, ಆದ್ರೂ ಅದೊಂದು ಮಾಡ್ಲೇ ಇಲ್ಲ ಚಂದನ್. ಕಷ್ಟಪಟ್ಟು ಹೆಂಗ ಒಪ್ಸಿದ್ರು ಮಾಡ್ಲಿಲ್ಲ, ಮಾಡ್ಲೇ ಇಲ್ಲ. ಕೊನೆಗೂ ಅದು ಅಪೂರ್ವನೇ ಮಾಡ್ಬೇಕಾಯ್ತು. ಏನದು? ಹೌದು ನಿಜ ಏನಂದ್ರೆ ಗೊತ್ತಾಗ್ತಿಲ್ಲ ಅಪೂರ್ವ ನಿಜ. ಬಿಕಾಸ್ ನಾನು ಯಾವತ್ತೂ ಅದನ್ನ ನನ್ನ ಮ್ಯೂಸಿಕ್ ವಿಡಿಯೋಸ್ ಅಲ್ಲಿ ಆಗಿರ್ಲಿ ಇನ್ನೊಂದಾಗಿರ್ಲಿ ಗ್ಲಾಮರ್ ತೋರಿಸ್ತೀನಿ, ಆದ್ರೆ ಅದೊಂದು ಡಿಸ್ಟೆನ್ಸ್ ಇರುತ್ತೆ, ಏನಿಲ್ಲ ಮುತ್ ಕೊಡೋ ವಿಚಾರ ಅಷ್ಟೇ. ಗ್ಲಾಮರ್ ನ ಐ ವಾಂಟ್ ಟು ಶೋ ಇಟ್ ಆನ್ ಸ್ಕ್ರೀನ್. ಹೀರೋಯಿನ್ ಅಂತ ನಾವೊಂದು ಮ್ಯೂಸಿಕ್ ವಿಡಿಯೋದಲ್ಲಿ ನಾನು ಇಂಟ್ರೊಡ್ಯೂಸ್ ಮಾಡಿದಾಗ ಐ ವಾಂಟ್ ಟು ಶೋ ದ ಬ್ಯೂಟಿ ಆಫ್ ದ ಹೀರೋಯಿನ್. ಸೊ ಅದನ್ನ ನಾನು ಮಾಡ್ತೀನಿ, ಬಟ್ ಆ ಬ್ಯೂಟಿನ ಟಚ್ ಮಾಡಕ್ ಹೋಗಲ್ಲ ಅಷ್ಟೇ. ಬಟ್ ಪಾತ್ರ ಬಯಸಿದ್ರೆ ಈಗ ಡೈರೆಕ್ಟರ್ ಕಿರಣ್ ಕುಮಾರ್ಗೆ ಏನೋ ಚಂದನ್ನು ಹೀರೋಯಿನ್ಗೆ ಮುತ್ ಕೊಟ್ರೆ ಗುಡ್ ಅಂತ ಅನಿಸ್ತು, ಮುತ್ ಕೊಡಕ್ ರೆಡಿನೇ ಇಲ್ಲ. ಎಷ್ಟ್ ಹೇಳಿದ್ರು ಏನೇ ಮಾಡಿದ್ರು ಕನ್ವಿನ್ಸ್ ಮಾಡೋಕ್ ಸಾಧ್ಯನೇ ಆಗ್ಲಿಲ್ಲ. ಕೊನೆಗೆ ಅಪೂರ್ವ ನೀನಾರು ಮುತ್ ಕೊಡಮ್ಮ ಅಂತ ಕೊನೆಗೆ ಅಪೂರ್ವ ಮುತ್ ಕೊಟ್ಟಿದ್ದಾಯ್ತು. ಅವ್ರ ಕೈಲೂ ಬಿಡ್ಸಿಲ್ಲ ಬಿಡಿ, ಅವ್ರ ಕೈಲೂ ಮಾಡಿಸಿದ ಡೈರೆಕ್ಟರ್ ಸರ್, ನವರಸನ್ ಸರ್ ಬಿಟ್ಟು. ಗುಡ್. ಅಂದ್ರೆ ನೋಡಿ, ಒಂದು ಎಕ್ಸಾಂಪಲ್, ಒಂದು ಪಾತ್ರ ನನ್ನ ಅವಾಗ್ಲೇ ಒಂದು ಚಿಕ್ಕದ ನೆನ್ಸ್ಕೊಂಡೆ. ಸೈಕೋ ಶಂಕರ್ ಅಂತ ಒಂದು ಸಿನಿಮಾ ಮಾಡಿದಾಗ ನಾನು ಆ ಸಿನಿಮಾದಲ್ಲಿ ಒಂದು ಪಾತ್ರನ ಒಂದು 3 minutes ಬರುತ್ತೆ, ಎಂಟೇರ್ ನ್ಯೂಡಿಟಿ ಆಗಿ ಮಾಡ್ತೀನಿ ಆ ಪಾತ್ರ ನಾನು. ಯಾಕಂದ್ರೆ ನಾವು ಪಾತ್ರಧಾರಿಯಾಗಿ ಒಂದು ಸಿನಿಮಾ ಒಳಗಡೆ ಹೋದಾಗ ಅದು ನವರಸನ್ ಆಗಿರಲ್ಲ, ಆ ಕ್ಯಾರೆಕ್ಟರ್ ಆಗಿರುತ್ತೆ. ಕರೆಕ್ಟ್. ನಾನು ಅದೇ ಅವ್ರಿಗೂ ರಿಕ್ವೆಸ್ಟ್ ಮಾಡಿದೆ ಅವತ್ತು. ಪಾಪ ಅವ್ರು ಅದು ಹೇಳಿದ ಮೇಲೆ ಅವ್ರಿಗೂ ಗೊತ್ತಾಯ್ತು, ಓಕೆ ನಾನು ಮಾಡ್ತೀನಿ ಅಂತ ಮಾಡಿದ್ರು. ಬಟ್ ಆಕ್ಚುಲಿ ಸ್ಕ್ರಿಪ್ಟ್ ಅಲ್ಲಿ ಇದ್ದಿದ್ದು ಒಂದು ಲಿಪ್ಲಾಕ್ ಸೀಕ್ವೆನ್ಸ್ ಇತ್ತು. ಓಕೆ. ಬಟ್ ಅವಾಗಲೇ ಅವ್ರು ಏನಂದ್ರು, ಇಲ್ಲ ನಾನು ಇದೊಂದನ್ನ ಮಾತ್ರ ಸ್ಕಿಪ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡಿದ್ರು. ಓಕೆ ಇರ್ಲಿ, ಯಾಕಂದ್ರೆ ನೋಡಿ ಒಬ್ಬರನ್ನ ಅವ್ರಿಗೆ ಅವಾಗ ಆ ಕಂಫರ್ಟ್ ಫೀಲ್ ಇಲ್ಲ ಅಂದಾಗ ನಾವು ಕರೆಕ್ಟ್. ಬಟ್ ಆ ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲೇ ಅವಾಗಿಲ್ಲ ಅಲ್ಲ, ಮಾತಾಸೆ ಇದೆ ಅಪ್ಪ, ಅದೇನೋ ಗೊತ್ತಿಲ್ಲ, ಹೇಳ್ತಾ ಇರ್ತಾರೆ. ನಾನು ಹೇಳ್ತೀನಿ, ಇದು ಮುಗಿಸ್ತೀನಿ ಫಸ್ಟ್. ಹಂಗೆ ಇದೆ. ಲಿಪ್ಲಾಕ್ ಬೇಡ ಅಂದ್ರು, ಅದನ್ನ ಆಯ್ತು ಅಂತ ರಿಕ್ವೆಸ್ಟ್ ಮೇಲೆ ತೆಗೆದ್ವಿ. ಅಟ್ಲೀಸ್ಟ್ ಕೆನ್ನೆ ಮೇಲೆ ಒಂದು ಮುತ್ತು ಕೊಡೋದು, ಯಾರು ಮಕ್ಳಿಗೂ ಕೊಡ್ಬೋದು, ಎಲ್ಲರಿಗೂ ಕೊಡ್ಬೋದಲ್ಲ, ಆತರ ನೆನ್ಸ್ಕೊಂಡು ಹೀರೋಯಿನ್ ಒಂದು ಕಿಸ್ ಕೊಡೋ ಅಂತ ಸೀಕ್ವೆನ್ಸ್ ಹೇಳಿದ್ರೆ ಅಯ್ಯೋ ಆಚೆ ಪಟ್ಕೊಂತಾರೆ, ಅಯ್ಯೋ ಬ್ರೋ ಬೇಡ ಬ್ರೋ ಪ್ಲೀಸ್ ಬ್ರೋ ಅಂತಾರೆ. ಯಾಕೆ ಏನು ಅಂದ್ರೆ, ಇಲ್ಲ ಬ್ರೋ ಹಂಗೆ ಹಿಂಗೆ ಅಂತ. ನಾನು ಲಾಸ್ಟ್ ಹೇಳಿದೆ, ಒಂದ್ ಕೆಲಸ ಮಾಡೋಣ, ಫಸ್ಟ್ ಅಪೂರ್ವ ಕೈಲಿ ಒಂದ್ ಕೊಡ್ಸೋಣ, ಆಮೇಲೆ ಇವ್ರು ಕೊಟ್ಟೆ ಕೊಡ್ತಾರೆ ಅಂತ ಕಂಫರ್ಟ್ ಆಗ್ತದೆ ಅಂತ ಹೇಳಿ ಆಮೇಲೆ ಅವ್ರಿಗೆ ಹೇಳಿದೆ. ಅವ್ರು ಏನ್ ಆರ್ಟಿಸ್ಟ್ ಅಲ್ವಾ, ಅವ್ರ ಕೆಲಸ ಬಂದ್ರೆ ಅವ್ರು ಟಕ್ ಅಂತ ಒಂದ್ ಟೇಕಲ್ಲಿ ಓಕೆ. ಅವರು ಇವ್ರದ್ದು ಟೇಕ್ ಮೇಲೆ ಟೇಕ್ ಕೊಡ್ತಾನೆ ಇಲ್ಲ, ಟಚ್ ಮಾಡ್ತಾನೆ ಇಲ್ಲ, ಗ್ಯಾಪ್ ಕ್ಯಾಮ್ರಾದಲ್ಲಿ ತುಟಿ ಕೆನ್ನೆ ಹತ್ರ ಬರುತ್ತೆ, ಅದ್ರ ಮುತ್ತು ಹತ್ರ ಕೊಡಲ್ಲ. ಈ ತರ ಒಂದಷ್ಟು ಟೇಕ್ಸ್ ಹೋಯ್ತು. ಆಮೇಲೆ ಲಾಸ್ಟ್ ನಾನ್ ಆಮೇಲೆ ಅನ್ಕೊಂಡೆ ಕ್ಯಾಮ್ರಾ ಕ್ಲೋಸ್ ಇಟ್ಕೊಂಡು ತಲೆ ನಿಂಗೆ ಪ್ರೆಸ್ ಮಾಡೋಣ ಅಂತ ಅನ್ಕೊಂಡೆ. ಆ ತರನು ಇಟ್ಕೊಂಡ್ವಿ.
ಪ್ಲಾನಿಂಗು. ಆದ್ರೆ ಬಟ್ ಆಮೇಲೆ ಹೇಳಿದ ತಕ್ಷಣ ಅವರು ಆಯ್ತು ಮಾಡ್ತೀನಿ ಅಂತ ಮಾಡಿದ್ರು. Okay. ತುಂಬಾ ಚೆನ್ನಾಗಿ ಬಂದ. ಆ ಸೀಕ್ವೆನ್ಸ್ ಹೆಂಗಿರತ್ತೆ ಅಂದ್ರೆ ಒಂದು ಇಂಟ್ರೆಸ್ಟಿಂಗ್ ಸೀಕ್ವೆನ್ಸ್ ನಡೆಯುವಂತ ಟೈಮ್ ಅಲ್ಲಿ ಒಂದು ಚಿಕ್ಕ ರೊಮ್ಯಾನ್ಸ್. ಇದು ಈ ಸಿನಿಮಾದಲ್ಲಿ ಅದೇ ಒಂದು ಬ್ಯೂಟಿ ಏನಂದ್ರೆ ರೊಮ್ಯಾಂಟಿಕ್ ಆಗಿ ಟೈಮ್ ಇರಲ್ಲ. ಒಂದು ಸೀಕ್ವೆನ್ಸ್ ನಡೀತಾ ಇರುತ್ತೆ, ಒಂದು ಚೇಸಿಂಗ್ ಇಲ್ಲ ಏನೋ ಒಂದು ನಡೀತಾ ಇರುತ್ತೆ, ಅಲ್ಲಿ ಚಿಕ್ಕದಾಗ ಒಂದು ರೊಮ್ಯಾನ್ಸ್ ಬರುತ್ತೆ. ಅದು ಒಂದು ಟ್ವಿಸ್ಟ್ ಟರ್ನ್ಸ್ ಈ ತರ ತಗೊಂಡು ಹೋಗುತ್ತೆ. ಅದು ಚೆನ್ನಾಗಿ ಆ ತರ ಸೀಕ್ವೆನ್ಸಸ್ ಎತ್ಕೊಂಡು ಹೋಗುತ್ತೆ. ಸೊ ನಿಮ್ ಪಾತ್ರ ಬಹಳಷ್ಟಿದೆ ಇಲ್ಲಿ, ಆನ್ ಸ್ಕ್ರೀನ್ ಮತ್ತು ಆಫ್ ಸ್ಕ್ರೀನ್. ಬಿಹೈಂಡ್ ಸ್ಕ್ರೀನ್ ತುಂಬಾ ಕಷ್ಟ. ಆನ್ ಸ್ಕ್ರೀನ್ ಇಲ್ಲ, ನಮ್ ಕ್ಯಾರೆಕ್ಟರ್ ನಾವು ಮಾಡ್ಬಿಡ್ತೀವಿ. ಬಿಹೈಂಡ್ ದ ಸ್ಕ್ರೀನ್ ಮಾಡ್ಸೋದಿದೆಯಲ್ಲ, ಈಗ ನನ್ ಮುತ್ಕೊಡೋದ್ರೆ ನಾನು ಕೊಟ್ಬಿಡ್ತಿದ್ದೆ. ನಾನು ಆರ್ಟಿಸ್ಟ್ ಹೋಗ್ತಿದ್ದೆ, ಕಿಸ್ ಮಾಡ್ತಿದ್ದೆ, ಎಲ್ಲ ಮಾಡ್ತಿದ್ದೆ. ನಮಗೆ ಇಲ್ಲಲ್ಲ ಅದು. ಏನದು ಮಹಾದಾಸ? ಏನದು ಏನು ಏನೋ ಮಹಾದಾಸ. ಈಗ ಅದಕ್ಕೆ ಬರೋಣ ಟಾಪಿಕ್. ಈಗ ನಮ್ಮ ಚಂದನ್ ಶೆಟ್ಟಿ ಅವ್ರನ್ನ ನಾನೊಂದು ಒಳ್ಳೆ ಪ್ಲೇ ಬಾಯ್ ತರ ಒಂದು ಕ್ಯಾರೆಕ್ಟರ್ ಮಾಡಿ, ವಿಜಯ್ ದೇವರಕೊಂಡೆಲ್ಲ ಮಾಡಿದ್ರಲ್ಲ ಈಗ ಮೊನ್ನೆ ಅರ್ಜುನ್ ರೆಡ್ಡಿ, ಆ ತರ ಒಂದು ಸಿನಿಮಾ ಮಾಡ್ಬೇಕು ಅಂತ ಆಸೆ ಇದೆ. ಎಂಟೈರ್ ಪ್ಲೇ ಬಾಯ್. ಯಾಕಂದ್ರೆ ನೋಡಿ, ಇವತ್ತು ನಮ್ಮ ಇಂಡಸ್ಟ್ರಿಯಲ್ಲಿ ಈ ತರ ಒಂದು ರಾಕ್ ಹೇಳ್ತಾರದು ಒಂದು ಆ ತರ ಕ್ಯಾರೆಕ್ಟರ್ಸ್ ಮಾಡಕ್ಕೆ ಈ ಸ್ಟೈಲು ಇದು ಇಂಥ ಹೀರೋಗಳಲ್ಲಿ ಯಾರು ಇಲ್ಲ. ಪೂರ್ತಿ ಪರ್ಸನಾಲಿಟಿ ಚೇಂಜ್ ಮಾಡ್ಬೇಕು ಈಗ ಚಂದಂದು. ಪರ್ಸನಾಲಿಟಿ ಆಲ್ರೆಡಿ ಚೇಂಜ್ ಆಗಿದೆ, ಬರೀ ಮನಸ್ಸು ಚೇಂಜ್ ಮಾಡ್ಬೇಕು ಅಷ್ಟೇ. ಅವ್ರು ಅಷ್ಟೊಂದು ಶೈ ಫೀಲ್ ಮಾಡ್ತಾರೆ. ನೀವು ನೋಡಿದ್ರೆ ಅರ್ಜುನ್ ರೆಡ್ಡಿ ತರ ಅಂತೀರಾ. ನಿಮಗ್ ಸೆಟ್ ಆಗಲ್ಲ, ಜನಕ್ಕೆ ಸೆಟ್ ಆಗುತ್ತೆ. ನೀವು ಜನಕ್ಕೋಸ್ಕರ ಮಾಡ್ಬೇಕು, ನಿಮ್ಗೋಸ್ಕರ ಯಾಕೆ ಮಾಡ್ಕೊಂತೀರಾ? ಹೆಂಗೆ ಅಪೂರ್ವ ಚಂದನ್ ಒಬ್ಬ ಕೋ-ಸ್ಟಾರ್? ತುಂಬಾ ಡೌನ್ ಟು ಅರ್ತ್ ಸರ್. ಅಂದ್ರೆ ನಾನು ಆ ಥರದ್ದೆಲ್ಲ ಮ್ಯೂಸಿಕ್ ಡೈರೆಕ್ಟರ್, ಅಷ್ಟೊಂದು ಮ್ಯೂಸಿಕ್ ಮಾಡಿದ್ದೀನಿ, ಅಷ್ಟೊಂದು ಸಾಂಗ್ಸು, ಅಷ್ಟೊಂದು ರ್ಯಾಪರ್ ಆಗಿದ್ರು ಕೂಡ ಆ ಥರದ್ದೇನೋ ಏನು ಹೇಳ್ತಾರೆ, ತುಂಬಾ ಆಟಿಟ್ಯೂಡ್ ತೋರಿಸ್ಕೊಂಡು ಹುಡುಗಿರ್ ಮುಂದೆ ಏನಂತಾರೆ ಬಿಲ್ಡಪ್ ತಗೊಳ್ಳೋದು, ಆ ಥರದ್ದೇನಿಲ್ಲ. ಫಸ್ಟ್ ಡೇ ಇಂದನೂ ತುಂಬಾ ನಾರ್ಮಲ್ ಆಗಿದ್ದಾರೆ. ಇವತ್ತು ಅಷ್ಟೇ ನಾರ್ಮಲ್ ಆಗಿರ್ತಾರೆ. ಅವ್ರಾಯ್ತು, ಅವ್ರ ಕೆಲಸ ಆಯ್ತು. ತುಂಬಾ ಮಾತಾಡ್ಬೇಕು ಅಂತ ಫೇಕ್ ಆಗಿ ಬಂದು ಮಾತಾಡ್ಸೋದಾಗಿರ್ಬೋದು, ಆ ಥರದ್ದೇನಿಲ್ಲ. ಕೆಲಸ ಮುಗೀತು, ನಾನು ಅದನ್ನೇ ಹೇಳಿದ್ದು. ಅವ್ರ ಪಾಡ್ಗೆ ಅವ್ರು ಹೋಗ್ತಾರೆ, ಇವ್ರ ಪಾಡ್ಗೆ ಇವ್ರು ಹೋಗ್ತಾರೆ, ಕುತ್ಕೊಂಡು ಹಟೆ ಹೊಡಿಯೋದು, ಮಾತಾಡೋದು, ಆ ಥರದ್ದು ಏನೂ ಸೀನ್ ಇಲ್ಲ. ಅಲ್ಲೇನಾದ್ರೂ ಹವಾ ಮಾಡ್ಬೇಕಾದ್ರೆ ಒಂದು ನವರಸನ್ ಮಾಡ್ಬೇಕು, ಇಲ್ಲ ನಮ್ ತಬಲಾ ನಾಣಿ ಮಾಡ್ಬೇಕು ಅಷ್ಟೇ. ಇನ್ನೇನು ಯಾರು ಆ ಸೆಟ್ಟಲ್ಲಿ ಎಂಟರ್ಟೈನ್ಮೆಂಟ್ ಆಗೋಕ್ ಸಾಧ್ಯನೇ ಇಲ್ಲ. ತಬಲಾ ನಾಣಿ ಅವ್ರು ಸಖತ್ ಎಂಟರ್ಟೈನ್ ಮಾಡೋರು. ಎಂಟರ್ಟೈನ್ಮೆಂಟ್ ಮಾಡಕ್ಕೆ ಟೈಮ್ ಇವ್ರು ಕೊಡ್ತಾ ಇರ್ಲಿಲ್ಲ. ಇವಾಗ ನೋಡಿ, ಈಗ ಇಂಟರ್ವ್ಯೂ ಅಲ್ಲಿ ನೋಡಿದ್ರಲ್ಲ, ಅಲ್ಲಿ ಮುಗಿದ ತಕ್ಷಣ ಇಲ್ಲಿಗೆ, ಇಲ್ಲಿ ಮುಗಿದ ತಕ್ಷಣ ಅಲ್ಲಿ, ಹಂಗೇನೆ ಅಲ್ಲೂ ಟೈಟ್ ಸ್ಕೆಡ್ಯೂಲ್. ಅಂದ್ರೆ ನಂದು ಹೆಂಗಿರತ್ತಂದ್ರೆ, ಅವ್ರ ಪ್ಲಾನಿಂಗ್ಸ್ ಕೇಳಿ, ಪ್ಲಾನಿಂಗ್ ಹೆಂಗಿರತ್ತಂದ್ರೆ, ಎಕ್ಸಾಂಪಲ್ ಇವಾಗ ಲೈಟಿಂಗ್ ಆಗಿ ಕ್ಯಾಮ್ರಾ ಶೂಟ್ ಮಾಡ್ತಾ ಇದ್ರೆ ಅನ್ಕೊಳ್ಳಿ, ನೆಕ್ಸ್ಟ್ ಏನ್ ಸೀನು, ಆ ಸೀನ್ ಅಲ್ಲಿ ಆಲ್ರೆಡಿ ಲೈಟಿಂಗ್ ರೆಡಿ ಇರ್ಬೇಕಲ್ಲಿ. ಇಲ್ಲಿ ಓಕೆ ಟೇಕ್ ಓಕೆ ಕಟ್ ಅಂದಿದ ತಕ್ಷಣನೇ ಬ್ರೋ ಆ ಕಡೆ ಶಿಫ್ಟ್, ಅಲ್ಲಿ ಆಲ್ರೆಡಿ ಲೈಟ್ಸ್ ರೆಡಿ ಇರ್ಬೇಕು. ನಾನು ಡಬಲ್ ಯೂನಿಟ್. ಓಕೆ, ನಂದು ಯಾವಾಗ್ಲೂ ಏನಂದ್ರೆ ಇದೆ ಅಂತಲ್ಲ, ಎಲ್ಲಾ ಸಿನಿಮಾಗೂ ಅಷ್ಟೇನೆ, ಮಲ್ಟಿಪಲ್ 3 ಇಂದ 4 ಕ್ಯಾಮ್ರಾ ಇರುತ್ತೆ. ಮಲ್ಟಿಪಲ್ ಕ್ಯಾಮ್ರಾಸ್, ಮಲ್ಟಿಪಲ್ ಲೈಟ್ಸ್ ಸೆಟಪ್ ರೆಡಿ ಇರ್ಬೇಕು. ನನ್ಗೇನಂದ್ರೆ ಇನ್ ಕೂತ್ಕೊಂಡು ತಿರ್ಗಾ 1 hour ಲೈಟಿಂಗ್ ಟೈಮ್ ಕೊಡೋದು ಇವೆಲ್ಲ ನನ್ನ ಹತ್ರ ಇರಲ್ಲ. ನೀವೇನ್ ಮಾಡಿದ್ರು ಇವತ್ತು ಎಷ್ಟು ಶಾರ್ಟ್ ತೆಗಿತೀವಿ, ಎಷ್ಟು ಇದಿರುತ್ತೆ, ಇದನ್ನೆಲ್ಲ ಫಸ್ಟೇ ಪ್ರಿಪೇರ್ ಮಾಡಿ ಕ್ಯಾಮ್ರಾಮನ್ ಜೊತೆ ಡಿಸ್ಕಸ್ ಆಗೋಗಿರುತ್ತೆ. ಇವತ್ತು ಇದು ಇಷ್ಟು ಸೀನ್ ತೆಗಿತಾ ಇದೀವಿ, ಇಲ್ಲ ಇಷ್ಟು ಶಾರ್ಟ್ಸ್ ತೆಗಿತಾ ಇದೀವಿ, ಇಷ್ಟು ಶಾರ್ಟ್ಸ್ ರೆಡಿ ಆಗಿದ್ರೆ ಅವ್ರು ಪಕ್ಕ. ನಮ್ ದಾಸ್ ಅವ್ರಂದ್ರೆ ವೆರಿ ಫಾಸ್ಟ್ ವರ್ಕ್, ಅಂದ್ರೆ ನಿಜ ಹೇಳ್ತೀನಿ, ಅಷ್ಟು ಫಾಸ್ಟ್ ಮಾಡ್ತಾರೆ. ಗುರು ಶಿಷ್ಯರು ಇಬ್ರು ಒಟ್ಟಿಗೆ ಇದಾರೆ, ಡೈರೆಕ್ಟರ್ ಮತ್ತು ಸಿನಿಮಾಟೋಗ್ರಫರ್. ಹೌದು. ಸೊ ಹಾಗಾಗಿ ಆ ಜೆಲ್ನೆಸ್ ಇದೆ ಅವ್ರಿಗೆ. ಅಲ್ಲ, ಅವ್ರಿಗಿನ ನನಗ್ ಜೆಲ್ ಜಾಸ್ತಿ ಇದೆ. ಯಾಕೆಂದ್ರೆ ನನ್ ದಮಯಂತಿ ಅವರೇ ಕ್ಯಾಮ್ರಾಮ್ಯಾನ್, ಆಮೇಲೆ ಆಕರಳ ರಾತ್ರಿ ಮಾಡಿದ್ನಲ್ಲ ಆಕ್ಟಿಂಗ್, ಅದಕ್ಕೂ ಅವರೇ ಕ್ಯಾಮ್ರಾಮ್ಯಾನ್. ನನಗೆ ಆ ಒಂದು ಬಾಂಡಿಂಗ್ ಅವ್ರ ಜೊತೆ ತುಂಬಾ ಚೆನ್ನಾಗಿದೆ. ಅವ್ರು ನನ್ಗೇನ್ ಬೇಕು ಅಂತ ಅವ್ರಿಗೆ ಗೊತ್ತು, ನನ್ಗೆ ಹೆಂಗ್ ಕೆಲಸ ಮಾಡ್ಬೇಕು ಅಂತ ಅವ್ರಿಗೆ ಗೊತ್ತು. ಅದು ಯಾವಾಗ್ಲೂ ನಮ್ಮಿಬ್ಬರಿಗೂ ಜೆಲ್. ಅಷ್ಟಿಲ್ದೆ 35-36 ದಿನದಲ್ಲಿ ಒಂದು ಸ್ಕೆಡ್ಯೂಲ್ ಮುಗಿಸಿ, ಅಂದ್ರೆ ಹೋಲ್ ಸಿನಿಮಾ ಮುಗಿಸಿ, ಅದನ್ನ ಇನ್ಕ್ಲೂಡಿಂಗ್ ಎಲ್ಲ ಸಾಂಗಿಂಗ್ ಎಲ್ಲ ಸೇರಿಸಿ, ಯಾವಾಗ್ಲೂ ಒಂದು ಸಿನಿಮಾದಲ್ಲಿ ಅಟ್ರಾಕ್ಷನ್ ಒಂದು ಸಾಂಗು. ನೀವು ಅದ್ರಲ್ಲಿ ಗೆದ್ದಿದ್ದೀರಾ. 27 ಮಿಲಿಯನ್ ಒಂದು ಸಾಂಗ್ ಓಡುತ್ತೆ ಅಂದ್ರೆ ಈಗಿನ ಟ್ರೆಂಡ್ ಅಲ್ಲಿ ಇಟ್ಸ್ ವಾವ್. WOW. ಇನ್ನೊಂದು ಸಾಂಗ್ ಬರುತ್ತೆ, ಅದೊಂದು 40 ಲಕ್ಷದ ಮೇಲೆ ಕ್ರಾಸ್ ಆಗಿ ಮುನ್ನುಗ್ತಾ ಇರುತ್ತೆ, ಅದೊಂದು ವಾವ್ ಕೊಡ್ತೀರಾ. ಇತ್ತೀಚೆಗೊಂದು ಟೈಟಲ್ ಸಾಂಗ್ ಬರುತ್ತೆ, ಅದು ಒಂದ್ ಲಕ್ಷ ಎಷ್ಟೊಂದು ಲಕ್ಷ 10 ಲಕ್ಷ ದಾಟ್, ಸಾರಿ 10 ಲಕ್ಷ ದಾಟ್, ಅದು ಮುಂದಕ್ಕೆ ಹೋಗ್ತಾ ಇದೆ. ನೀವು ಟ್ರೈಲರ್ ಹೇಳಿ ಮಾಡಿಸಿದ್ ನೀವು ಒಂದೇ. ಅದೇ ನಮ್ಮ ಕೆಲಸ, ಅಂದ್ರೆ ನನಗೆ ಕೊಟ್ಟಂತ ಜವಾಬ್ದಾರಿನ ನಿಭಾಯಿಸಿದೀನಿ. ಇವ್ರೊಂದು ಫಸ್ಟ್ ಹೇಳಿದ್ರು, ಏನ್ ಮಾಡ್ತೀರಾ ಗೊತ್ತಿಲ್ಲ, ನಂಗೊಂದು ಹಿಟ್ ಸಾಂಗ್ ಬೇಕು ಅಷ್ಟೇ, ಒಂದ್ ಹಿಟ್ ಸಾಂಗ್ ಬೇಕೇ ಬೇಕು. ಸೊ ಅದೇ ದೊಡ್ಡ ಪ್ರೆಷರ್ ಆಕ್ಚುಲಿ ಆಕ್ಟಿಂಗ್ ಮಾಡಕ್ಕಿಂತ. ಹೌದು, ತುಂಬಾ ಕಷ್ಟ. ಹಿಟ್ ಸಾಂಗ್ ಸರ್ ಅದು ಗೊತ್ತೇ ಆಗಲ್ಲ ಸರ್. ಸಾಂಗ್ ಹೊರಗಡೆ ರಿಲೀಸ್ ಆಗೋವರೆಗೂ ಹಿಟ್ ಆಗುತ್ತೋ ಇಲ್ಲ ಗೊತ್ತಿಲ್ಲ. ಬಟ್ ಒಂದು ಥಾಟ್ ಅಂದ್ರೆ ನಾವೇನು ಕೆಲಸ ಮಾಡ್ತೀವಿ, ಒಂದು ಹಿಟ್ಟಿಗೋಸ್ಕರ ಕೆಲಸ ಮಾಡ್ತೀವಿ. ಸೊ ಹಾಗಾಗಿ ಅದು ಪ್ರೆಷರ್ ಇತ್ತು. ಬಟ್ ನಾನು ಅದನ್ನ ಪ್ರೆಷರ್ ಆಗಿ ಅನ್ಕೊಳ್ಳಿಲ್ಲ. ಬಟ್ ಐ ಟುಕ್ ಟೈಮ್.
ಇವ್ರು ಬಂದ್ ಕೇಳಿದ್ರೆ ಎಷ್ಟು ದಿನದಲ್ಲಿ ಕೊಡ್ತೀರಾ ಅಂತ, ಅದನ್ನ ಕಮಿಟ್ಮೆಂಟ್ ಕೇಳಿದ್ವಿ. ನಿಮ್ಗೆ ಹಿಟ್ ಸಾಂಗ್ ತಾನೇ ಬೇಕು, ಕೊಡ್ತೀನಿ ಅಷ್ಟೇನೆ. ಆದ್ರೆ ಯಾವತ್ ಕೊಡ್ತೀನಿ, ನಾಳೆನೆ ಕೊಡ್ಬೋದು ಹೇಳಕ್ಕಾಗಲ್ಲ, ಇಲ್ಲ ನೆಕ್ಸ್ಟ್ ನಿಮಿಷದಲ್ಲೇ ಕೊಡ್ಬೋದು ಹೇಳಕ್ಕಾಗಲ್ಲ, ಬಟ್ ಕೊಡ್ತೀನಿ. ಅದ್ ನಮ್ ತಲೆ ಯಾವಾಗ ಬರುತ್ತೆ ಏನು ಹೇಳಕ್ಕಾಗಲ್ಲ. ಸೊ ಎಷ್ಟು ಸಮಯ ತಗೊಂಡ್ರಿ ಡ್ಯಾಶ್ ಸಾಂಗ್ಗೆ? ಏನ್ 3-4 days ತಗೊಂಡಿರ್ಬೇಕಷ್ಟೇ. ದುಬೈಗೆ ಬರೋಷ್ಟು ಇವ್ರು ಹೇಳಿದ್ರು. ಆ ಟೈಮಲ್ಲಿ ದುಬೈಗೆ ಟ್ರಾವೆಲ್ ಮಾಡಿದೆ ನಾನು. ಅಲ್ಲಿ ಪಬ್ ಅಲ್ಲಿ ಮ್ಯೂಸಿಕ್ ಕೇಳಕ್ಕೆ ಅಂತ ಹೋದೆ. ಯೂಶುವಲಿ ನಾನು ಹೋಗ್ತೀನಿ, ನಾನು ಬೇರೆ ಎಲ್ಲೇ ಟ್ರಾವೆಲ್ ಮಾಡಿದಾಗ್ಲೂ ಅಲ್ಲಿ ಅಥೆಂಟಿಕ್ ಆ ಮ್ಯೂಸಿಕ್, ಆ ದೇಶದಲ್ಲಿ ಏನ್ ಮ್ಯೂಸಿಕ್ ಪ್ಲೇ ಮಾಡ್ತಾರೆ ಅನ್ನೋ ತಿಳ್ಕೊಳ್ಳೋ ಕ್ಯೂರಿಯಾಸಿಟಿ ಜಾಸ್ತಿ. ಸೊ ಪಬ್ಬಿಗೆ ಹೋದೆ, ಅಲ್ಲಿ ಅರಬಿಕ್ ಸಾಂಗ್ಸ್ ಬರೀ ಅರಬಿಕ್ ಆಗ್ತಾನೆ ಇದೆ. ಹಂಗೆ ಇನ್ಸ್ಪೈರ್ ಆಗಿ ಯಾಕೆ ಅರಬಿಕ್ ಸ್ಟೈಲ್ ಅಲ್ಲಿ ಮಾಡ್ಬಾರ್ದು, ಅದಕ್ಕೆ ಡ್ಯಾಶ್ ಫುಲ್ ಐ ಮೇಡ್ ಇಟ್ ಫುಲ್ ಅರಬಿಕ್. ಅದು ಇನ್ಸ್ಪಿರೇಷನ್. ಅದು ಅಲ್ಲಿ ಇನ್ಸ್ಪೈರ್ ಆಗಿ ಇಮಿಡಿಯೇಟ್ ಫೋನ್ ಮಾಡಿದೆ ಅವ್ರಿಗೆ. ನೈಟ್ ಆಲ್ಮೋಸ್ಟ್ ಒಂದು 11:30 ಆಗಿತ್ತು, ಇಲ್ಲಿ ಇಂಡಿಯಾದಲ್ಲಿ 12:30 ಆಗಿತ್ತು. ನನಗೆ ಕ್ಯೂರಿಯಸ್, ಬಂದ್ಬಿಡುದು ತಲೆಯಲ್ಲಿ ಲೈನ್ ಬಂದ್ಬಿಟ್ಟಿದೆ ನನ್ಗೆ. ಫೋನ್ ಮಾಡಿದೆ, ಬ್ರೋ ಬಂತು ಬ್ರೋ ಇಟ್ ಸಾಂಗ್ ಅಂತ. ಏನು ಅಂತಂದ್ರೆ ನನ್ನ ಡ್ಯಾಶ್ ಮಾಡ್ಕೊಳ್ಳೆ, ನನ್ನ ಡ್ಯಾಶ್ ಅನ್ಕೊಳ್ಳೆ ಅಂತಂದೆ. ಸೂಪರ್ ಫಿಕ್ಸ್. ಸೊ ಬೆಂಗಳೂರಿಗೆ ಬಂದು ಸಾಂಗ್ ಕಂಪ್ಲೀಟ್ ಮಾಡಿ. ಯಾರಾದ್ರೂ ಮುಂದಿನ ಪ್ರೊಡ್ಯೂಸರ್ಗಳು ಚಂದನ್ ಶೆಟ್ಟಿಗೆ ಒಂದು ಸಿನಿಮಾ ಕೊಟ್ಟು ಅದು ಹಿಟ್ ಆಗ್ಬೇಕು ಅಂದ್ರೆ ಚಂದನ್ ಶೆಟ್ಟಿನ ದುಬೈ ಕಳಿಸ್ಬೇಕು? ದುಬೈ ಅಲ್ಲ, ದುಬೈ ಆಯ್ತು ಈ ಸಲ, ಬೇರೆ ಕಂಟ್ರೀಸ್ಗೆ. ಒಂದ್ ಸ್ಪಾರ್ಕ್ ಎಲ್ಲಿಂದ ಹುಟ್ಟುತ್ತೆ, ಒಂದ್ ಸಣ್ಣ ಅಂಶ ಅಷ್ಟೇ. ಅವತ್ತು ರಾತ್ರಿ ಅಲ್ಲಿ ಪಬ್ಗೆ ಹೋಗಿ ಅದನ್ನ ಕೇಳಿಸ್ಕೊಂಡಿದ್ದು ಅಷ್ಟೇ. ತುಂಬಾನೇ ಕಷ್ಟ ಸರ್, ತುಂಬಾ ಕಷ್ಟ ಇದೆ, ಜವಾಬ್ದಾರಿ ಅದು. ಸಾಕಷ್ಟು ಕಣ್ಗಳಿರುತ್ತೆ ಒಂದು ನೆಕ್ಸ್ಟ್ ಏನು ಅನ್ನೋದು. ಹಿಟ್ ಆಗೋವರೆಗೂ ಒಂದ್ ಲೆಕ್ಕ ಏನ್ ಬೇಕಾದ್ರೂ ಎಕ್ಸ್ಪೆರಿಮೆಂಟ್ ಮಾಡ್ಬೋದು. ಒಂದ್ಸಲ ಹಿಟ್ ಆದ್ಮೇಲೆ ದೆನ್ ಎವ್ರಿ ಸ್ಟೆಪ್ ನೀವ್ ಇಡ್ಬೇಕಾದಾಗ 1000 ಸಲ ಯೋಚನೆ ಮಾಡ್ಬೇಕು, ಇದ್ ನಾನ್ ಮಾಡ್ಬೇಕಾ, ಮಾಡಿದ್ರೆ ಏನೇನಾಗುತ್ತೆ ಅದನ್ನೆಲ್ಲ ಫಸ್ಟ್ ಪ್ರಿಪೇರ್ ಆಗ್ಬೇಕು, ಫೇಸ್ ಮಾಡಕ್ ರೆಡಿ ಆಗಿರ್ಬೇಕು. ಇದು ನನ್ನ ಇವೆಂಚುಲಿ ನೀವು ನನ್ನ ಜರ್ನಿ ನೋಡಿದೀರಾ, ಒಂದೊಂದ್ ಸಾಂಗ್ ರಿಲೀಸ್ ಆದಾಗ್ಲೂ ಅದು ಏನೇನ್ ಆಗುತ್ತೆ, ಏನೇನ್ ಆಗಿದೆ. ಬಹುಶಃ ಅದೇ ಇನ್ನೊಂದ್ ಸಾಂಗ್ ಲೀಡ್ ಆಯ್ತು ಅನ್ಸುತ್ತೆ. ಏನ್ ಮಾಡ್ಬೇಕು ಏನ್ ಆಪ್ಷನ್ ಇಲ್ಲ, ಲವ್ ಮಾಡ್ಬೇಕು. ಹಂಗೆ ಆಗಿದ್ದು, ಏನ್ ಮಾಡ್ಬೇಕು. ಹೌದಾ? ಗೆಸ್ ಮಾಡಿದ್ದು ಆಕ್ಚುಲಿ ಹಂಗೆ ಆಗಿದ್ದು. ನೆಕ್ಸ್ಟ್ ಹಿಟ್ ಸಾಂಗ್ ಕೊಡಕ್ ಏನ್ ಮಾಡ್ಬೇಕು, ನಿಜವಾಗ್ಲೂ ಹಂಗೆ ಆಯ್ತು. ಇವರು ಫಸ್ಟ್ ಸಾಂಗ್ ಹಿಟ್ ಆಗೋಯ್ತು, ಅದು ಡ್ಯಾಶ್ ಚೆನ್ನಾಗೋಯ್ತು. ಇವಾಗ ನೆಕ್ಸ್ಟ್ ಇದು ಹಿಟ್ ಮಾಡ್ಬೇಕು, ಇದಕ್ಕೆ ಹಿಟ್ ಅಲ್ಲ. ಇವಾಗ ಈ ಸಾಂಗು ಟ್ರೆಂಡಿಂಗ್ ಅಲ್ಲಿ ಬರ್ಬೇಕು ಅಂತ ಇವರು, ಈ ಸಾಂಗ್ ಟ್ರೆಂಡಿಂಗ್ ಅಲ್ಲಿ ಬರ್ಬೇಕು, ಈ ಸಾಂಗು ಟ್ರೆಂಡಿಂಗ್ ಆಗ್ಲೇಬೇಕು ಅಂತ. ನಾನು ವಿಜಯ್ ಈಶ್ವರ್ ಅವ್ರು ಕುತ್ಕೊಂಡು ಏನ್ ಹಿಂಗ್ ಹೇಳ್ಬಿಟ್ಟಿಲ್ಲ, ಟ್ರೆಂಡಿಂಗ್ ಅಲ್ಲಿ ಬರ್ಬೇಕು ಅಂತವ್ರೆ, ಏನ್ ಮಾಡೋದು, ಯಾವ ಟಾಪಿಕ್ ಪಿಕ್ ಮಾಡೋದು, ಏನ್ ಮಾಡ್ಬೇಕು, ಟ್ರೆಂಡಿಂಗ್ ಅಲ್ಲಿ ಬರ್ಬೇಕಂದ್ರೆ ಏನ್ ಮಾಡ್ಬೇಕು, ಅದೇ ಚೆನ್ನಾಗಿದೆಯಲ್ಲ ಅಷ್ಟೇ. ತಗೋ ಟ್ರೆಂಡಿಂಗ್ ಬರ್ಬೇಕು, ಏನ್ ಮಾಡ್ಬೇಕು, ಟ್ರೆಂಡಿಂಗ್ ಅಲ್ಲಿ ಬರ್ಬೇಕಂದ್ರೆ ಏನ್ ಮಾಡ್ಬೇಕು. ಯಾವ್ದು ನಟಿಗೂ ಅಷ್ಟೇನೆ, ಅದು ಲವ್ ಸಾಂಗ್ ಆಗ್ತಿದೆ, ಒಂದು ಡ್ಯಾನ್ಸಿಂಗ್ ಸಾಂಗ್ ಇದೆ ಅಂದಾಗ ಅದು ಟ್ರೆಂಡಿಗೆ ಹೋಗ್ತಾ ಇದ್ರೆ, ಜನ ಇಷ್ಟಪಟ್ಟು ಅವ್ರೆಲ್ಲೋ ಕೇಳಿಸ್ಕೊತಾ ಇದ್ರೆ, ಯು ಕ್ಯಾನ್ ಆಕ್ಟ್ ಟು ಇಟ್. ಅಂದ್ರೆ ಬೇರೆ ಬೇರೆ ಸಿನಿಮಾಗಳು ನೀವು ಆಕ್ಟ್ ಮಾಡಿದಿರೆ, ಗುರು ಇದು ಯಾವ ಸಿನಿಮಾ, ಈ ಹಾಡ್ದ ಅಂತ ಯಾರೋ ಕೇಳಕ್ಕೂ, ಈ ಸೂತ್ರಧಾರಿದು ಚಂದನ್ ಶೆಟ್ಟಿ ಜೊತೆ ಈ ಹಾಡು ಅಂದ ತಕ್ಷಣ ನಿಮ್ಗೆ ಖುಷಿ ಏನೋ ಅಪೂರ್ವ? ಚಂದನ್ ಶೆಟ್ಟಿ ಮಾಡಿರೋಂಥ ಸಾಂಗ್ಗಳು ಆಲ್ರೆಡಿ ಎಲ್ಲ ಸೂಪರ್ ಡೂಪರ್ ಹಿಟ್. ನಮಗೆ ಮೊದಲೇ ಗೊತ್ತಿತ್ತು ಚಂದನ್ ಶೆಟ್ಟಿ ಅವರು ಆನ್ ಬೋರ್ಡ್ ಅಂತ ಅಂದಾಗಲೇ ನಮ್ಮ ಮ್ಯೂಸಿಕ್ಸ್ ಎಲ್ಲ ಹಿಟ್ ಆಗುತ್ತೆ ಅಂತ. ಮೊದಲೇ ನಮ್ಗೆ ಆಲ್ರೆಡಿ ಒಂದು ಹಿಂಟ್ ಇತ್ತು ನಮಗೆ. ಆ ಥರ ಎಲ್ಲ ಸಾಂಗ್ಗಳು ಹಿಟ್ ಆಗೋಯ್ತು ಬ್ಯಾಕ್ ಟು ಬ್ಯಾಕ್. ಇವಾಗ ಮೊನ್ನೆ ರಿಲೀಸ್ ಆಗಿ ಟೈಟಲ್ ಸಾಂಗು ಕೂಡ ಸಖತ್ತಾಗಿ ಹೋಗ್ತಾ ಇದೆ. ಅವ್ರ ಇದ್ಮೇಲೆ ಅದಕ್ಕೇನು ಪ್ರಾಬ್ಲಮ್ ಏನಿರಲ್ಲ, ಮುಂಚೆನೆ ನಾವು ಅದಕ್ಕಿದಾಗಿದ್ವಿ. ಸೊ ಅದು ಬರೀ ಹೆಸರಲ್ಲ, ಬ್ರ್ಯಾಂಡ್. ಎಸ್, ಚಂದನ್ ಶೆಟ್ಟಿ ಫ್ಯಾಂಟಾಸ್ಟಿಕ್. ಅಂದ್ರೆ ಎಲ್ಲ ಆಗ್ ಬರುತ್ತೆ ಅಂತಾರಲ್ಲ ಹಂಗೆ. ಬಿಕಾಸ್ ಒಂದು ಸಿನಿಮಾದ ಆಳ ಅರಿವುಗಳನ್ನ, ಉದ್ದ ಅಗಲಗಳನ್ನ ಬಲ್ಲವರು ಇವರು. ಹಿ ನೋಸ್ ಇನ್ ಅಂಡ್ ಎವ್ರಿಥಿಂಗ್ ಆಫ್ ಹೋಲ್ ಸಿನಿಮಾ. ಅವರೇ ಸಿನಿಮಾ ಮಾಡ್ತಾರೆ, ಅಥವಾ ಈ ತರದೊಂದು ಎಫರ್ಟ್ ಆಗ್ತಿದ್ದಾರೆ ಅಂದ್ರೆ ಅಳದು ತೂಗಿ ಅದಕ್ಕೆ ಜನಕ್ಕೆ ಏನ್ ಇಷ್ಟ ಆಗುತ್ತೆ ಅನ್ನೋದಷ್ಟೇ ಯಾವಾಗಲೂ ಕೌಂಟ್ ಆಗುತ್ತೆ. ವೈಬ್ ಹೆಂಗ್ ಅರ್ಥ ಆಗುತ್ತೆ ನವರಸ, ನೋಡುಗರ ವೈಬ್. ಅಂದ್ರೆ ಇವಾಗ ನೋಡಿ, ಇವತ್ತು ಈ ಪ್ರಶ್ನೆ ಯಾಕೆ ಕೇಳ್ತಿದೀನಿ ಅಂತ ಹೇಳ್ಬಿಡ್ತೀನಿ. ತುಂಬಾ ಸಮಯ ಆಯ್ತು ಈ ಸಿನಿಮಾ ಕಾದ್ರಿ, ಈ ಸಿನಿಮಾ ತಗೊಂಡ್ಬರ್ತಾ ಇದ್ದೀರಾ, ಹಾಗಾಗಿ ಆ ವೈಬ್ 2 ವರ್ಷದ ಹಿಂದೆ, ಈಗ ಟ್ರೆಂಡ್, ಇದೆಲ್ಲ ಯೋಚನೆ ಮಾಡಿ ಕೇಳ್ತಾ ಇದೀನಿ ಪ್ರಶ್ನೆ. ಅಂದ್ರೆ ಯಾವತ್ತು ನೋಡಿ, ಕೆಲವು ಸಬ್ಜೆಕ್ಟ್ಗಳಿಗೆ ಇದಿರುತ್ತೆ. ಅಂದ್ರೆ ಈ ಟ್ರೆಂಡ್ ಅಲ್ಲಿ ಬಂದ್ರೆ ಇದಾಗತ್ತೆ. ಕ್ರೈಮ್ ಅಂಡ್ ಹಾರರ್ ಸಿನಿಮಾಸ್ ಎನಿ ಟೈಮ್ ಟ್ರೆಂಡ್. ಅದಕ್ಕೆ ಯಾವತ್ತು ನಿಮ್ಗೆ ಎಕ್ಸ್ಪೈರಿ ಅನ್ನೋದೇ ಇರಲ್ಲ. ಕ್ರೈಮ್ಸ್ ಅನ್ನೋದು ಪ್ರತಿದಿನ ನಡೀತಾನೆ ಇರುತ್ತೆ. ನಮ್ಮ ಸುತ್ತಮುತ್ತ ನಡೀತಾರಂತ ಕಥೆಗಳೇ ಅವು. ಈಗ ಲವ್ ಅಂದ್ರೆ ಲವ್ ಅಲ್ಲಿ ಡಿಫ್ರೆನ್ಸ್ ಇತ್ತು. ಅವತ್ತಿನ ಲವ್ ಬೇರೆ ಇತ್ತು, ಇವತ್ತಿನ ಲವ್ ಬೇರೆ ಇತ್ತು. ಬಟ್ ಕ್ರೈಮ್ ಥ್ರಿಲ್ಲರ್ಸ್ ಎಲ್ಲ ಹಂಗಲ್ಲ. ಒಂದು ಕ್ರೈಮ್ ಅನ್ನೋದು ಆಸ್ ಯೂಶುವಲ್ ವೆರೈಟೀಸ್ ಆಫ್ ಕ್ರೈಮ್ಸ್ ಇರುತ್ತೆ. ಬಟ್ ಡೀಲಿಂಗ್ ಆಗ್ಬೋದು, ಅದನ್ನ ಇದು ಮಾಡೋ ಅಂತ ವಿಧಾನಗಳಾಗ್ಬೋದು, ಸೇಮ್
ಇದ್ರಲ್ಲೇ ಇರುತ್ತೆ. ಅದರಿಂದ ನಮ್ಗೆ ಇದು ಯಾವತ್ತಿಗೂ ಹಳೆ ಏನಂತಾರೆ ಇದು ಅವತ್ತಿಂದು ಇವತ್ತಿನ ವ್ಯತ್ಯಾಸ ಏನಿಲ್ಲ. ಇವತ್ತಿಗೂ ಇದು ವೆರಿ ಫ್ರೆಶ್ ಕತೆ. ಇನ್ನ 2 ವರ್ಷ 3 ವರ್ಷ ಬಿಟ್ರು ಇದು ಫ್ರೆಶ್ ಆಗೇ ಇರುತ್ತೆ. ಯಾಕಂದ್ರೆ ಕಾರಣ ಏನಂದ್ರೆ ಕ್ರೈಮ್. ನೀವು ನಮ್ ಪೊಲೀಸರು ತೋರಿಸಿದೀರಾ ಕಳ್ಳ ಯಾರು? ಅದನ್ನ ಥಿಯೇಟರಿಗೆ ಹೋಗಿ ನೋಡ್ಬೇಕು. ಸೂತ್ರಧಾರಿ ಯಾರು ಅಂತ ಸಿಕ್ಕಿದ್ರೆ ಏನೋ ನೀವು ಏನೇನೋ ತಲೆ ಕೆಡಿಸಿ ನಮ್ಮನ್ನ ಯೋಚನೆ ಮಾಡಂಗ್ ಮಾಡಿದೀರ, ಅದಕ್ಕೆ ಕೇಳ್ತಾ ಇರೋದು ಈ ಪ್ರಶ್ನೆ. ಅದೊಂದು ಪೋಸ್ಟರ್ ಅಲ್ಲೇ ಇಡೀ ಕತೆ ಹೇಳಿದೀವಿ ನಾವು. ಆಕ್ಚುಲಿ ಚೆನ್ನಾಗಿ ಕಾಣಿಸ್ತಾರೆ. ನೀನು ಏನೇನೋ ಆಕ್ಟ್ ಮಾಡ್ಬೇಕು ಆಕ್ಚುಲಿ. ನೆಕ್ಸ್ಟ್ ಮಾಡ್ತಾರೆ. ದಿಸ್ ಇಸ್ ಆಕ್ಚುಲಿ ಹೌದು. ಅಂದ್ರೆ ಪೊಲೀಸರಿಗೆ ಹೇಳ್ ಮಾಡಿದ ಪರ್ಸನಾಲಿಟಿ. ಹೌದೌದು ಸರ್. ಏನ್ ಗೊತ್ತಾ, ಅವ್ರು ನಾನು ಇವಾಗ ಹೇಳ್ದಲ್ಲ ಒಂದು ಪ್ಲೇ ಬೈ ಕ್ಯಾರೆಕ್ಟರ್ ಮಾಡಿಸ್ಬೇಕು ಅಂತ. ಏನಕ್ಕೆ ಅಂದ್ರೆ ನೋಡಿ, ಒಂದು ಆರ್ಟಿಸ್ಟ್ಗೆ ಈಗ ನಾನೇ ಆಗಿರ್ಲಿ, ನಾನು ಹೀರೋ ಆಗಿ ಬಂದಾಗ ನನಗೆ ಪ್ರೊಡ್ಯೂಸ್ ಮಾಡೋರು ಯಾರು ಇಲ್ಲ, ನಾನು ಡೈರೆಕ್ಷನ್ ಮಾಡಕ್ ಯಾರು ಇಲ್ಲ. ನಾನೇ ಸೆಲ್ಫ್ ಮೇಡ್. ಅಂದ್ರೆ ನಂದೇ ದುಡ್ಡು ಎತ್ಕೊಂಡ್ಬರ್ಬೇಕು, ನಾನೇ ಸಾಲ ತಗೊಂಡ್ಬರ್ಬೇಕು. 2-3 ಕೋಟಿ ಫಸ್ಟ್ ಸಿನಿಮಾ ರಾಕ್ಷಸಿ 4.25 ಕೋಟಿ 5 ಕೋಟಿ ಆಯ್ತು ಫಸ್ಟ್ ಸಿನಿಮಾ. ಅದರಲ್ಲಿಂದ 1.5 ಕೋಟಿಗೆ 3.5 ಕೋಟಿ ಹೋಯ್ತು ನಂದು ಅವತ್ತಿನ ದಿನದಲ್ಲೇ. ಈ ತರ ನೆಕ್ಸ್ಟ್ ಸಿನಿಮಾ ಮಾಡಿದೆ, ಅದಕ್ಕೂ ಯಾರು ಸಪೋರ್ಟ್ ಆಗಿಲ್ಲ. ಬಟ್ ನನಗೆ ಎಲ್ಲೋ ಒಂದು ಆಸೆ ಏನು ಅಂದ್ರೆ, ಈಗ ನಾನು ಬರೋಂಥ ಟೈಮಲ್ಲಿ ಇಂಡಸ್ಟ್ರಿಯಲ್ಲಿ ನನಗೆ ಯಾರು ಸಪೋರ್ಟ್ ಮಾಡಿಲ್ಲ. ಅಟ್ಲೀಸ್ಟ್ ಟ್ಯಾಲೆಂಟ್ ಇದ್ದು ಬರೋರಿಗೆ ಅಟ್ಲೀಸ್ಟ್ ನಾವು ಜೊತೆಗೆ ನಿಂತರೆ ಅಟ್ಲೀಸ್ಟ್ ಅವ್ರಿಗೆ ಒಳ್ಳೆ ಒಳ್ಳೆ ಪಾತ್ರಗಳು. ಅಂದ್ರೆ ಒಂದು ಚಂದನ್ ಶೆಟ್ಟಿ ಅಂದ್ರೆ ಬರೀ ಇದೇ ಕ್ಯಾರೆಕ್ಟರ್ ಮಾಡ್ತಾರೆ, ಅಂದ್ರೆ ಬರೀ ಇದೇ ಮಾಡ್ತಾರೆ, ಈ ತರ ಆಗ್ಬಾರ್ದು. ಸೀಲ್ ಹೊಡಿಬಾರ್ದು. ಯಾಕಂದ್ರೆ ಯಾವ ಪಾತ್ರ ಕೊಟ್ರುಪ್ಪ ಹೆಂಗ್ ಈ ಮನುಷ್ಯ ಯಾವ ಪಾತ್ರ ಕೊಟ್ಟರು ಚಿಂತೆ ಮಾಡ್ತಾನೆ, ಯಾವ ಪಾತ್ರ ಕೊಟ್ಟರು ಸೂಟ್ ಆಗತ್ತೆ, ಅದು ಬೇಕು. ಆ ಸೀಲ್ ಹಾಕ್ಬೇಕು ಇವ್ರಿಗೆ. ಯಾವ್ದು ಕೊಟ್ರು ಮಾಡ್ತಾರೆ, ಆಲ್ ಇನ್ ಒನ್ ಅನ್ನೋ ತರ ಇರ್ಬೇಕು. ಅವಾಗ್ಲೇ ಒಪ್ಕೊಂಡಿರ್ಲಿಲ್ಲ, ಈಗ ಒಪ್ಕೋತಾ ಇದಾರೆ. ಅಲ್ಲಿ ಒಪ್ಕೋಬೇಕು. ಅವಾಗ್ಲೇ ಇದೆಲ್ಲ ನನ್ ಕೈಲಿ ಆಗತ್ತಾ ಅಂತೆಲ್ಲ ಕ್ವಶನ್ ಮಾಡ್ಬಿಟ್ಟು ಈಗ ನಂಗೂ ಅದೇ ಬೇಕು ಅಷ್ಟೇ. ಸೊ ಬಂದ್ರಿ ಟ್ರ್ಯಾಕ್ ಗೆ. ಇಲ್ಲ ಅಂದ್ರೆ ನೆಕ್ಸ್ಟ್ ಸಿನಿಮಾ ಬ್ರೇಕಿಂಗ್ ನ್ಯೂಸ್, ನವರಸನ್ ಮತ್ತು ಚಂದನ್ ಶೆಟ್ಟಿ. ಅಂದ್ರೆ ನನಗೆ ಪೊಲೀಸ್ ಪಾತ್ರದ ಬಗ್ಗೆ ನನಗೆ ಡೌಟ್ ಇತ್ತು. ನನಗೆ ಕೇಳಿದ್ರೆ ನೀವ್ ಯಾವ ಪಾತ್ರ ಮಾಡಕ್ ಇಷ್ಟ ಇಲ್ಲ ಅಂತಂದ್ರೆ ಪೊಲೀಸ್ ಅಂದ್ಬಿಡ್ತಿದ್ದೆ ನಿಜವಾಗ್ಲೂ, ಆಯ್ತಾ. ಆದ್ರೆ ಹುಡ್ಕೊಂಡು ಅದೇ ಬಂದ್ಬಿಡ್ತು ನನಗೆ. ನಿಮ್ ಹಿಂದೆ ಫೋಟೋ ಇದೆಯಲ್ಲ, ಅಂದ್ರೆ ಪ್ಯೂರ್ ಶಿಸ್ತಿನ ಸಿಪಾಯಿ ಪೊಲೀಸ್ ಆಫೀಸ್. ಆಕ್ಚುಲಿ ತುಂಬಾ ಚೆನ್ನಾಗಿದೆ. ಪ್ರೊಫೈಲ್ ಪಿಕ್ ಸಖತ್ತಾಗಿದೆ, ವೆರಿ ಗುಡ್. ನಾನು ತುಂಬಾ ಫೇವರೇಟ್ ಅದು. ಆಕ್ಚುಲಿ ತುಂಬಾ ಒಳ್ಳೇದು. ಇವ್ರ ಲುಕ್ಕು ಅವ್ರ ಲುಕ್ಕು ತುಂಬಾ ಚೆನ್ನಾಗಿದೆ ಆಕ್ಚುಲಿ. ಸೊ ಪೊಲೀಸ್ ಕ್ಯಾರೆಕ್ಟರ್ ಅಂತ ಅಂದಾಗ ಅದಕ್ಕೆ ಯು ಹ್ಯಾವ್ ಟು ಲುಕ್ ಫಿಟ್. ಕರೆಕ್ಟ್. ಯುವರ್ ಬಾಡಿ ಲ್ಯಾಂಗ್ವೇಜ್ ನೀಡ್ ಟು ಬಿ ಫಿಕ್ಸ್ಡ್. ಅಂದ್ರೆ ಅದಕ್ಕೆ ಅನ್ಸ್ಬೇಕು. ಏನಾದ್ರು ಕಸರತ್ ಮಾಡಿದ್ದುಂಟ ಯೂನಿಫಾರ್ಮ್ ಹಾಕೊಂಡು? ಇಲ್ಲ, ಗನ್ನು ಸ್ಟೈಲು ಅದು ಬರೀ ಪೊಲೀಸ್ ಯೂನಿಫಾರ್ಮ್ ಹಾಕಿದಾಗ ಅದೊಂದು ಮಾಡ್ತಾ ಇದ್ದೆ ಅಷ್ಟೇ. ಬಟ್ ಅದನ್ನ ರೂಢಿಸ್ಕೊಳಕ್ಕೆ ಏನಾದ್ರು ಮಾಡಿದ್ದುಂಟ ಏನಾದ್ರು ಕಸರತ್ ಅಂತಂದ್ರೆ ಅದೇ ಬಾಡಿ ಟ್ರಾನ್ಸ್ಫಾರ್ಮೇಶನ್ ಆಗ್ಬೇಕಾದಾಗ ಬಾಡಿ ಸ್ಟಿಫ್ ಇರಬೇಕು, ಸ್ಟ್ರೈಟ್ ಪೊಸಿಷನ್, ಅಟೆನ್ಷನ್ ಪೊಸಿಷನ್ ಬಂದಾಗ ಬಾಡಿ ಶುಡ್ ಬಿ ವೆರಿ ಸ್ಟಿಫ್. ಆಲ್ವೇಸ್ ಯು ಶುಡ್ ಮೇಂಟೈನ್ ಯುವರ್ ಪೋಸ್ಚರ್. ಆಮೇಲೆ ಅದು ಕೋಪ ಆಲ್ಮೋಸ್ಟ್ ಲೈಕ್ 70% ಆಫ್ ಮೂವಿ ನನ್ ಫುಲ್ ಫೇಸ್ ಬರೀ ನನ್ ಟೆನ್ಷನ್ ಮಾಡ್ತಾರ. ನಾನ್ ಸೆಂಟ್ರಲ್ ಬೇಡ ಹಿಂಗ್ ಮಾಡಿ ಹೆಂಗ್ ಈ ತರ ಮಾಡಿದ್ರೆ ಹೌದಾ, ಓಕೆ 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 ನೆಕ್ಸ್ಟ್ ನೋಡಿ ಅನ್ನೋರು ಹೆಂಗ್ ತಗೊಳ್ಳೋರು ಅಂದ್ರೆ ಅವ್ರಿಗೆ ಸ್ಮಾಲ್ ಇಂಟ್ ಕೊಟ್ರೆ ಸಾಕು, ನೆಕ್ಸ್ಟ್ ಬೇರೆ ಲೆವೆಲ್ ತಗೊಂಡು. ಅದೇನೇ ಹೇಳಿದ, ಈಗ ಒಂದ್ ಸಿನಿಮಾ ಮುಗಿಯೋಷ್ಟರಲ್ಲಿ ಹೀರೋ ಒಂದ್ ಕಡೆ, ಪ್ರೊಡ್ಯೂಸರ್ ಒಂದ್ ಕಡೆ, ಡೈರೆಕ್ಟರ್ ಒಂದ್ ಕಡೆ, ಹೀರೋಯಿನ್ ಒಂದ್ ಕಡೆ, ಒಬ್ಬರು ಕಾಲ್ಸ್ ಒಬ್ರು ಎತ್ತಲ್ಲ. ಈ ತರ ನಾವು ಸಿಕ್ಕಾಪಟ್ಟೆ ಸಿನಿಮಾಗಳಲ್ಲಿ ನೋಡ್ತಾ ಇರ್ತೀವಿ. ಅದ್ರಲ್ಲೂ 2 ವರ್ಷ ಆದ್ಮೇಲೆ ಯಾರ್ಯಾರಿಗೂ ಸಂಬಂಧ ಇಲ್ಲ ಬದುಕ್ತಾ ಇರ್ತಾರೆ. ಆಯ್ತಾ, ಇವತ್ತು ಇಷ್ಟು ಒಂದು ಟೀಮ್ ಅಪ್ ಆಗಿ ಮೇನ್ ಕೋರ್ ಟೀಮ್ ನಮ್ದ್ರಲ್ಲೂ ಒಬ್ರು ಇಬ್ರು ಹತ್ರ ಮಾಡೋರು ಇದಾರೆ. ಅವರು ಅವಕಾಶ ಇದ್ದಾಗ ಬಂದು ನಮ್ಮನ್ನ ರಿಕ್ವೆಸ್ಟ್ ಮಾಡ್ತಾರೆ, ಸರ್ ನಿಮ್ ಸಿನಿಮಾದಲ್ಲಿ ಅವಕಾಶ ಕೊಡಿ, ನಾವು ಬೆಳಿಬೇಕು, ನಮ್ಮನ್ನ ಸಪೋರ್ಟ್ ಮಾಡಿ ಅಂತಾರೆ. ಈಗ ಒಂದು ಲೆವೆಲ್ 1-2 ಸಿನಿಮಾ ಆಗೋಷ್ಟ್ರಲ್ಲಿ ಈಗ ಅವ್ರು ನಮ್ ಕೈಗೆ ಸಿಗಲ್ಲ. ನಾವು ಕರೆದ್ರು ಇಲ್ಲ, ಅದು ಇದು ಈ ತರ ಜನ ಇದಾರೆ. ಬಟ್ ಈ ಕೋರ್ ಟೀಮ್ ಏನಿದೆಯಲ್ಲ, ಮೇನ್ ಟೀಮ್ ನಮ್ದು, ಇದು ಡೈರೆಕ್ಟರ್ ಆಗ್ಬೋದು, ನಮ್ ಹೀರೋ ಆಗ್ಬೋದು, ಹೀರೋಯಿನ್ ಆಗ್ಬೋದು, ಈ ಟೀಮ್ ಇದೆಯಲ್ಲ, ಇದು ವೆರಿ ಹ್ಯಾಪಿ ವರ್ಕ್ ಮಾಡೋದಕ್ಕೆ. ಆ ಒಂದು ಇದರಲ್ಲಿ ಈ ಸಿನಿಮಾ ಇಷ್ಟು ಸಕ್ಸಸ್ಫುಲ್ ಆಗಿ ಇಲ್ಲಿವರೆಗೂ ಬಂದಿದೆ. ಇವತ್ತು ಹಿಂಗೆ ಕಂಟಿನ್ಯೂ ಆಗ್ತಿದೆ. ಕಿರಣ್ ಕುಮಾರ್ ಬಗ್ಗೆ ಸರ್ ತುಂಬಾ ತಿಳುವಳಿಕೆ ಇರುವಂತಹ ಡೈರೆಕ್ಟರು. ಅವ್ರ ಜೊತೆ ವರ್ಕ್ ಮಾಡಿ ತುಂಬಾನೇ ಇಷ್ಟ ಆಯ್ತು. ಯಾಕೆಂದ್ರೆ ಅವರು ಹೇಳೋ ಅಂತ ವೇ ಇದೆ ಅಲ್ಲ, ಸ್ಟೋರಿ ಹೇಳಿರ್ಬೋದು. ಆಮೇಲೆ ಅವತ್ತು ಅಲ್ಲಿ ಸ್ಪಾಟ್ ಆಗಿ ಬಂದಾಗ ನನ್ಗೆ ಚಂದನ್ಗೆ ಇಬ್ರಿಗೂ ಹೇಳ್ತಾ ಇದ್ರು, ಹಿಂಗಲ್ಲ ಮೇಡಮ್, ಹಿಂಗೆ ಅಂತ ಹೇಳಿ. ಸೊ ನಮ್ಗೇನಾದ್ರೂ ಪ್ರಾಬ್ಲಮ್ ಆದ್ರೂ ಪಟ್ ಅಂತ ಹೇಳಿ ಆನ್ ದ ಸ್ಪಾಟ್ ಮಾಡ್ತಾ ಇದ್ರು. ಸೊ ಒಳ್ಳೆ ಡೈರೆಕ್ಟರ್ ಆಗ್ಲಿ, ಫಸ್ಟ್ ಡೆಬ್ಯೂ ಡೈರೆಕ್ಷನ್ ಇದೆ, ಮುಂದೆ ಒಳ್ಳೊಳ್ಳೆ ಸಿನಿಮಾಗಳನ್ನ ಸಿನಿಮಾಟೋಗ್ರಾಫರ್ ಈಗ ಫಸ್ಟ್ ಟೈಮ್ ಡೈರೆಕ್ಟ್ ಮಾಡ್ತಾ ಇದ್ದಾರೆ. ಬಟ್ ಒಂದು ಖುಷಿ ಏನ್ ಗೊತ್ತಾ ಅವ್ರು ಸರ್, ತುಂಬಾ ಜನ ಹೊಸಬ್ರನ್ನ ಕರ್ಕೊಂಡಿದ್ದೀರಿ. ನನ್ಗೆ ಅದು ಇಷ್ಟ ಸರ್. ನಾನು ನೋಡಿ, ನನ್ನ ಸಿನಿಮಾಗಳಲ್ಲಿ ಎಷ್ಟೋ ಜನಕ್ಕೆ ಅವಕಾಶ ಕೊಟ್ಕೊಂಡ್ಬಂದಿದ್ದೀನಿ ಸ್ಟಾರ್ಟಿಂಗ್ ಇಂದಾನು. ಯಾಕಂದ್ರೆ ನನ್ನ ಯಾವತ್ತು ವಿಷನ್ ಹೆಂಗಿರತ್ತಂದ್ರೆ, ಇವಾಗ ಇವ್ರು ಹಳಬ್ರಿದ್ದಾರೆ, ಇವ್ರು ಹೊಸಬ್ರು ಇರ್ಬೇಕು. ನನಗೆ ಇನ್ನೊಂದು ಹೊಸ ಹೀರೋನ್ಗೆ ಅವಕಾಶ ಕೊಡ್ಬೋದಾಗಿತ್ತು. ಬಟ್ ಇಬ್ರು ಹೊಸಬ್ರು ಆಗಿ ಇಬ್ರು ಹೋಗ್ಬಾರ್ದು.
ಒಬ್ರು ಹಳಬ್ರಿದ್ದಾಗ ಒಬ್ರು ಹೊಸೊಬ್ರನ್ನ ಜಾಯಿನ್ ಮಾಡ್ಬೇಕು. ಈಗ ನೋಡಿ ಕ್ಯಾಮ್ರಾಮನ್ PK ಇಸ್ 100 ಸಿನಿಮಾಸ್ ಅಬೋ ಎಕ್ಸ್ಪೀರಿಯನ್ಸ್. ಕ್ಯಾಮ್ರಾಮನ್ ಇವ್ನು ನಮ್ಮ ಅಸಿಸ್ಟೆಂಟ್, ಇವನು ಹೊಸಬ ಡೈರೆಕ್ಟರ್, ಇವನೇನೋ ತಪ್ಪು ಮಾಡಿದ್ರು ಅವ್ರು ಸರಿಪಡಿಸ್ಕೊಂಡು ಮುಂದೆ ತಗೊಂಡ್ ಹೋಗ್ತಾರೆ. ಈ ತರ ನನ್ನ ಟೀಮ್ ಅಲ್ಲಿ ನಾನು ಯಾವಾಗ್ಲೂ ಅಷ್ಟೇ, ನನ್ಗೆ ಎಕ್ಸ್ಪೀರಿಯನ್ಸ್ ಇದ್ದಾಗ ನಾನು ಹೊಸಬ್ರು ತಗೊಂತೀನಿ. ಯಾಕಂದ್ರೆ ಅವ್ರಿಗೊಂದು ವೇದಿಕೆ ಆಗ್ಬೇಕು, ಅವ್ರ ಇಲ್ಲಿಂದ ಮುಂದೆ ಹೋಗ್ಬೇಕು. ಯಾಕಂದ್ರೆ ಟ್ಯಾಲೆಂಟ್ ಇರೋರು ಬರ್ಬೇಕು. ನಾನು ಹೇಳೋದು ಟ್ಯಾಲೆಂಟ್ ಇಲ್ದವ್ರು ನಾನು ಸಪೋರ್ಟೇ ಮಾಡಲ್ಲ. ಇಷ್ಟು ಜನ ಬಂದು ಅವ್ರು ಏನೇ ಹೋಗಾದ್ರು ನಾನು ಸಪೋರ್ಟ್ ಮಾಡಲ್ಲ. ಕಾರಣ ಏನಂದ್ರೆ ಟ್ಯಾಲೆಂಟ್ ಇಲ್ದವ್ರನ್ನ ಸಪೋರ್ಟ್ ಮಾಡಿದ್ವಿ ಅಂದ್ರೆ ನಾವೇ ಅವ್ರನ್ನ ಹಾಳು ಮಾಡಿದ್ವಿ ಅಂತ ಅರ್ಥ. ಟ್ಯಾಲೆಂಟ್ ಇದ್ದವ್ರಿಗೆ 100% ಅವಕಾಶ ಮಾಡಬೇಕು, ಅವ್ರಿಗೆ ಕೊಡ್ಬೇಕು. ಅದು ಒಳ್ಳೆ ಬೆಳವಣಿಗೆ ಅದು ಕಂಟಿನ್ಯೂ ಆಗ್ಲಿ. ಬಿಕಾಸ್ ಹೊಸಬರಿ ಸಿನಿಮಾದಲ್ಲಿ ತುಂಬಾ ಜನ ಕೆಲಸ ಮಾಡ್ತಿದ್ದಾರೆ, ಅವ್ರಿಗೊಂದು ಅವಕಾಶ ಆಗ್ತಿದೆ ಅನ್ನೋದು ಅದ್ಭುತ. ಆಕ್ಚುಲಿ ಚಂದನ್, ನೆನ್ನೆ ಮೊನ್ನೆ ತನಕ ಯಾವ ಮ್ಯೂಸಿಕಲ್ ಶೋ ಮಾಡಿದ್ರು ಸಾವಿರಾರು ಗಟ್ಟಲೆ ಲಕ್ಷಾಂತರ ಜನ ಇದ್ದೇ ಇರ್ತಾರೆ, ಕಾನ್ಸರ್ಟ್ ಬಂದೇ ಬರ್ತಾರೆ. ಅವರೆಲ್ಲ ಈಗ ನಿಮ್ಮನ್ನ ತೆರೆ ಮೇಲೆ ನೋಡಕ್ ಬಯಸ್ತಾ ಇದ್ದಾರೆ, ಅಥವಾ ಚಂದನ್ ಬರ್ತಿದ್ದಾನೆ ಅಂತ ಕೂಡ ಅನ್ಕೋತಾ ಇರ್ತಾರೆ. ವಾಟ್ ಯು ವಾಂಟ್ ಟು ಸೇ? ಅವ್ರ ನಿರಾಸೆ ಅಂತೂ ಮಾಡಬಾರ್ದು. ಮ್ಯೂಸಿಕ್ ಏನು, ನಿಮ್ ರ್ಯಾಪ್ ಏನು, ನಿಮ್ ಲಿರಿಕ್ಸ್ ಏನು ಜನಕ್ಕೆ ಗೊತ್ತು. ಸೊ ಜನ ತೆರೆ ಮೇಲೆ ನೋಡೋದಕ್ಕೆ ಮೈಂಡ್ ಸೆಟ್ ಹೇಗಿರ್ಬೇಕು? ಆಸ್ ಯೂಶುವಲ್ ನನ್ನ ಮ್ಯೂಸಿಕ್ ನ ಯಾವ ರೀತಿ ಕೇಳಿ ಇಷ್ಟಪಡ್ತಾರೆ. ಚಂದನ್ ಏನೋ ಒಂದು ಮ್ಯೂಸಿಕ್ ಮಾಡ್ತಾನೆ ಅಂತಂದ್ರೆ ಸ್ಪೆಷಲ್ ಆಗಿ ಏನೋ ಇರುತ್ತೆ, ಇಷ್ಟ ಆಗೋ ತರ ಇದ್ದೇ ಇರುತ್ತೆ ಅಂತ ಅವರು ಆಲ್ರೆಡಿ ಫಿಕ್ಸ್ ಆಗಿದಾರಲ್ಲ. ಕರೆಕ್ಟ್. ಸಿನಿಮಾದಲ್ಲೂ ಹಂಗೆ ಫಿಕ್ಸ್ ಆಗ್ಬಿಟ್ಟು ಬರ್ಬೋದು. ಬಿಕಾಸ್ ಎಂಟೈರ್ ಸಿನಿಮಾ ಮ್ಯೂಸಿಕ್ ಡೈರೆಕ್ಷನ್ ನಾನೇ ಮಾಡಿರೋದು, ಸಾಂಗ್ಸ್ ಆಗಿರ್ಬೋದು, ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಆಗಿರ್ಬೋದು. ಸೊ ಚಂದನ್ ಶೆಟ್ಟಿ ಮ್ಯೂಸಿಕ್ ನ ಇಷ್ಟಪಡೋರು ಥಿಯೇಟ್ರಿಗೆ ಬಂದ್ರೆ ಡೆಫಿನೆಟ್ಲಿ ದೇ ವಿಲ್ ಬಿ ವೆರಿ ಹ್ಯಾಪಿ. ಎಂಟೈರ್ ಸಿನಿಮಾ ನೋಡೋಷ್ಟೊಳಗೆ ಆ ಮ್ಯೂಸಿಕ್, ಆ ಬ್ಯಾಕ್ ಗ್ರೌಂಡ್ ಸ್ಕೋರ್ ಎಲ್ಲ ಎಂಟೈರ್ ಕತೆ. ಸೊ ಇಟ್ಸ್ ಅ ಟ್ರೀಟ್, ಇಟ್ಸ್ ಅ ವಿಜುವಲ್ ಟ್ರೀಟ್. ದಟ್ಸ್ ನೈಸ್. ಯಾವಾಗ್ಲೂ ಹೀರೋಯಿನ್ಗಳು ಯಾವಾಗ ಇಷ್ಟ ಆಗ್ತಾರೆ ಅಂದ್ರೆ ಸಿನಿಮಾದಲ್ಲಿ ಅವ್ರ ಪಾತ್ರಕ್ಕೆ ಇನ್ನೊಬ್ರು ಕೂತಿರೋರೆಲ್ಲ ಕನೆಕ್ಟ್ ಆಗಕ್ಕೆ ಶುರು ಆದಾಗ. ಅದು ಮುದ್ದು ಮುದ್ದು ಕ್ಯಾರೆಕ್ಟರ್ ಆಗಿರ್ಲಿ ಅಥವಾ ಬಬ್ಲಿ ಕ್ಯಾರೆಕ್ಟರ್ ಆಗಿರ್ಲಿ ಅಥವಾ ಯಾವುದೇ ಕ್ಯಾರೆಕ್ಟರ್ ಆಗಿರ್ಲಿ, ಹೌ ಇಟ್ ಗೋಸ್. ಹೆಂಗ್ ಅನಿಸುತ್ತೆ ನಿಮಗೆ? ಜನ ನೋಡಿದ್ರೆ ಹೇಗ್ ಫೀಲ್ ಆಗ್ತೀರಾ? ನನ್ ಗರ್ಲ್ ಫ್ರೆಂಡ್ ಇದ್ರೆ ಹೀಗೆ ಇರ್ಬೇಕಪ್ಪ ಅಂತ ಅನ್ಸುತ್ತೆ. ನನ್ ಗರ್ಲ್ ಫ್ರೆಂಡ್ ಇಷ್ಟೊಂದು ಸಪೋರ್ಟ್ ಮಾಡ್ಬೇಕಪ್ಪ ನನಗೂ ಅಂತ ಅನ್ಸುತ್ತೆ. ಓ ನನ್ ಗರ್ಲ್ ಫ್ರೆಂಡ್ ಈ ತರನಾ ಅಂದ್ರೆ ಅವಳೇನೋ ರಿವೆಂಜ್ ಆಗಿರ್ಬೋದು, ಇಲ್ಲ ಸಸ್ಪೆನ್ಸ್ ಅವಳೆಯಿಂದ ಏನೋ ಆಗ್ಬೋದು, ಈ ತರದೆಲ್ಲ ಆದಾಗ ಓ ಇಷ್ಟೊಂದೆಲ್ಲ ಇದೆಯಾ ಅಂತಾನು ಅನ್ಸುತ್ತೆ. ಓ ಹಿಂಗೆಲ್ಲ ಅಂದ್ರೆ ಎಲ್ಲ ಆಲ್ ಇನ್ ಒನ್. ಯಾಕಂದ್ರೆ ಇರೋದೇ ಸಸ್ಪೆನ್ಸ್ ಆಗಿರೋದ್ರಿಂದ ನಾವು ಏನು ಅನ್ಕೊಳ್ಳೋದಕ್ಕೆ ಆಗೋದಿಲ್ಲ. ಲಾಸ್ಟ್ಲಿ ಮೇ 9 ಹೇಗಿರುತ್ತೆ, ಎಲ್ಲಿರುತ್ತೆ, ಯಾವ ತರ ಸೂತ್ರಧಾರಿ ಬರ್ತಿದ್ದಾನೆ? ಮೇ 9 ಅದ್ದೂರಿಯಾಗಿ ಇಡೀ ರಾಜ್ಯಾದ್ಯಂತ ಕನ್ನಡ ಪ್ರೇಕ್ಷಕರ ಮುಂದೆ ಸೂತ್ರಧಾರಿ ರಿಲೀಸ್ ಆಗ್ತಿದೆ 10 ಥಿಯೇಟರ್ಗಳಲ್ಲಿ. ಎಲ್ಲ ಕನ್ನಡ ಮಹಾಜನ ಪ್ರೇಕ್ಷಕರು ಬಂದು ಥಿಯೇಟರ್ಗೆ ಬಂದು ನಮ್ಮ ಚಂದನ್ ಶೆಟ್ಟಿ ಅವರ ಮೊದಲನೇ ನಟನೆಯ ಸಿನಿಮಾ ಇದು. ಹಾಗೆ ನಮ್ಮ ಕಿರಣ್ ಕುಮಾರ್ ಮೊದಲನೇ ನಿರ್ದೇಶನ ಸಿನಿಮಾ, ನನ್ನ 5ನೇಯ ಪ್ರೊಡಕ್ಷನ್ ಸಿನಿಮಾ, ಅಪೂರ್ವ ಅವ್ರದ್ದು ಲೆಕ್ಕನ ಇಲ್ದಷ್ಟು ಸಿನಿಮಾ, 6ನೇ ಸಿನಿಮಾ, ನಿಮ್ಮೆಲ್ಲರದ್ದು ಒಟ್ಟಿಗೆ ಸೇರಿರೋ ಮೊದಲನೇ ಸಿನಿಮಾ. ಎಲ್ಲ ಸೇರಿರೋದು. ಈ ಸಿನಿಮಾ ಕನ್ನಡ ಪ್ರೇಕ್ಷಕರಲ್ಲಿ ಕೇಳೋದಷ್ಟೇ. ನಿಮ್ಮ ಪ್ರತಿಯೊಬ್ಬರ ಒಂದು ಟಿಕೆಟ್ ನಮ್ಗೊಂದು ಬ್ಲೆಸ್ಸಿಂಗ್ ಇದ್ದಂಗೆ. ದಯವಿಟ್ಟು ಥಿಯೇಟರ್ಸ್ ಬಂದು ಸಿನಿಮಾ ನೋಡಿ. ಯಾಕಂದ್ರೆ OTT ಅಲ್ಲಿ ನೋಡೋದು ಇದೆಲ್ಲ ಆಮೇಲೆ ಇದ್ದಿದೆ, ಬಟ್ ಥಿಯೇಟರ್ ವಿಷುವಲ್, ಥಿಯೇಟರ್ದ ಒಂದು ನಮ್ಮ ರೀ ರೆಕಾರ್ಡಿಂಗ್ ಆಗ್ಬೋದು, ಇವೆಲ್ಲ ಒಂದು ಕ್ರೈಮ್ ಥ್ರಿಲ್ಲರ್ಸ್ ಇದೆಯಲ್ವಾ, ಅದು ಥಿಯೇಟರ್ ನೋಡಿದ್ರೆ ಮಜಾನೇ ಬೇರೆ ಇರುತ್ತೆ. ದಯವಿಟ್ಟು ಎಲ್ಲ ಕನ್ನಡ ಪ್ರೇಕ್ಷಕರು ಕೇಳೋದಷ್ಟೇ, ಥಿಯೇಟರ್ಗೆ ಬಂದು ಮೇ 9ನೇ ತಾರೀಕು ಸಿನಿಮಾ ನೋಡಿ ನಿಮ್ಮ ಆಶೀರ್ವಾದ ಕೊಡಿ ಅಂತ ಕೇಳ್ಕೊಂಡು. ನೈಸ್. ಆಲ್ ದಿ ಬೆಸ್ಟ್ ಗೈಸ್. ಒಳ್ಳೇದಾಗ್ಲಿ. ಒಂದು ಸಿನಿಮಾ ವಾವ್ ಆಗಬೇಕು, ಮತ್ತೆ ಆ ಥಿಯೇಟರ್ನ ಸಂಭ್ರಮ ಶುರು ಆಗಬೇಕು, ಜನ ವಾಕಿನ್ಗೆ ಬರಬೇಕು. ಇದೆಲ್ಲ ಲಾಸ್ಟ್ ಒಂದು ಕುತೂಹಲದ ಪ್ರಶ್ನೆ ಇದೆ. ನೀವೇನ್ ಮೋಡಿ ಮಾಡಿದಿರಿ ಗೊತ್ತಿಲ್ಲ, ಗಾಂಧಿನಗರದಲ್ಲಿ ಹವಾ ಇಟ್ಟಿದಿರೋ ಗೊತ್ತಿಲ್ಲ. ಮೇ 9 ಅಂತ ಇವರು ನನಗೆ ಗೊತ್ತಿರೋ ಹಾಗೆ 1-1.5 ತಿಂಗಳ ಹಿಂದೆ ಅನೌನ್ಸ್ ಮಾಡಿರೋ ಡೇಟ್ ಇದು. ಆ ದಿನಕ್ಕೆ ಬೇರೆ ಯಾರು ಬರ್ತಿಲ್ವಲ್ಲ ಹೆಂಗೆ ಅಂತ ಒಂದು ದೊಡ್ಡ ಕ್ವಶನ್ ಕಾಡ್ತಾ ಇದ್ದಾರೆ. ಯಾವ ತಮಿಳ್ ಫಿಲಮ್ ಇಲ್ಲ, ಯಾವ ತೆಲುಗು ಫಿಲಮ್ ಇಲ್ಲ, ಯಾವ ಒಂದು ಕನ್ನಡ ಫಿಲಮು ಇಲ್ಲ. ಹೆಂಗಿದು? ಸೂತ್ರಧಾರಿ ಅದು ನಮ್ಮದಲ್ಲ. ಸೂತ್ರಧಾರಿ ಮೀಟ್ಸ್ ರಿಯಲ್ ಸೂತ್ರಧಾರಿ. ತಿರುಪತಿಗೆ ಹೋಗಿದ್ವಿ, ನಿಜವಾದ ಸೂತ್ರಧಾರಿ ಅವರು. ಅವ್ರ ಆಶೀರ್ವಾದ ಈ ಸೂತ್ರಧಾರಿ ಮೇಲೆ. ಅದೇನೋ ಗೊತ್ತಿಲ್ಲ ಅವ್ರಿಗೆ, ಆ ಡೇಟ್ ಮನ್ಸಿಗೆ ಬಂದಿದೆ, ಅನೌನ್ಸ್ ಮಾಡಿದ್ರು. ಯಾಕೋ ಏನೋ ಗೊತ್ತಿಲ್ಲ, ಬೇರೆ ಇನ್ಯಾರಿಗೂ ಆ ಮನ್ಸ್ ಬಂದಿಲ್ಲ ಆ ಡೇಟ್ ಅಲ್ಲಿ ರಿಲೀಸ್ ಮಾಡ್ಬೇಕು ಅಂತ. ಅದು ನಮ್ಗೆ ಅಲ್ಲ, ಸುಮಾರು ಕನ್ನಡ ಸಿನಿಮಾದವ್ರು ಫೋನ್ ಮಾಡಿದ್ರು, ನಾವು ಈ ತರ ಅನ್ಕೊಂಡಿದ್ವಿ, ಬಟ್ ನಿಮ್ ಸಿನಿಮಾ ಯಾಕಂದ್ರೆ ಇಂಡಸ್ಟ್ರಿಗೆ ಸಾಕಷ್ಟು ನಿಮ್ ಕಡೆಯಿಂದ ಇದಿದೆ, ಹೆಲ್ಪ್ ಮಾಡ್ತಿದ್ದೀರಾ. ಆದ್ರೆ ನಿಮ್ ಸಿನಿಮಾ ಬರೋ ನಾವೆಲ್ಲ ಬಂದು ನಿಮ್ಮನ್ನು ಡಿಸ್ಟರ್ಬ್ ಮಾಡಲ್ಲ, ನಾವೆಲ್ಲ 1 ವಾರ 2 ವಾರ ಮುಂದಕ್ಕೆ ಹೋಗ್ತೀವಿ ಅಂತ ತುಂಬಾ ಸಿನಿಮಾಗಳು 3-4 ಸಿನಿಮಾ ಕನ್ನಡ ಸಿನಿಮಾಗಳು ಮುಂದೆ ಹಾಕೊಂಡಿದ್ದಾರೆ. ಇದು ನಿಮ್ಮ ಸಂಪಾದನೆ ಅಷ್ಟೇ ಅಷ್ಟೇ. ನಮಗೆ ಅವ್ರಿಗೆಲ್ಲ ಧನ್ಯವಾದಗಳು ಅಷ್ಟೇನೆ. ಇದು 9ರ ಮ್ಯಾಜಿಕ್. 9 ದೊಡ್ಡ ಮಟ್ಟದಲ್ಲಿ ಗಂಟು ತಂದ್ಕೊಡ್ಲಿ. 9 ಇಂಡಸ್ಟ್ರಿ ಜೊತೆ ಮತ್ತು ಜನಸಾಮಾನ್ಯರ ಜೊತೆ ಅಥವಾ ನೋಡುಗರ ಜೊತೆ ಒಂದೊಳ್ಳೆ ಬೆಸುಗೆಯನ್ನು ಬೆಸಿಲಿ. 9 ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಆಗಲಿ. ವಿಶ್ ಯು ಆಲ್ ಗುಡ್ ಸಕ್ಸಸ್. 9 ಸಿನಿಮಾ ಇತ್ತು. ಸೂಪರ್. ಹೇಳಕ್ ಬರಲ್ಲ, ಮನೆಗೆ ಹೋಗೋ ತನಕ ಟ್ಯೂನ್ ಕಂಪೋಸ್ ಮಾಡಿದ್ರು ಮಾಡ್ಬಿಡ್ತಾರೆ. ಹೇಳಕ್ ಬರಲ್ಲ. ಥ್ಯಾಂಕ್ ಯು ಚಂದನ್, ಥ್ಯಾಂಕ್ಸ್ ಅ ಲಾಟ್.
ಅಂಡ್ ಆಲ್ ದಿ ಬೆಸ್ಟ್ ಅವರ ಸನ್ ಅಂಡ್ ಅಪೂರ್ವ, ಬೆಸ್ಟ್ ವಿಶಸ್. ಥ್ಯಾಂಕ್ ಯು ಸರ್. ಸೂತ್ರಧಾರಿ ಮೇ 9ನೇ ತಾರೀಕು ರಾಜ್ಯಾದ್ಯಂತ ರಿಲೀಸ್ ಆಗ್ತಾ ಇದೆ. ನಿಮ್ ಕೆಲಸ ಏನ್ ಗೊತ್ತಾ, ಥಿಯೇಟರ್ ನಲ್ಲಿ ಸಿನಿಮಾ ನೋಡೋದು. ಹೇಗ್ ಅನಿಸ್ತು, ಇನ್ಸ್ಟಾಗ್ರಾಮ್ ಅಲ್ಲಿ, ಫೇಸ್ಬುಕ್ ಅಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ಅವ್ರು ಸಿಗ್ತಾರೆ. ನಮ್ ರಿವ್ಯೂ ಕೊಡೋಣ, ನಾವ್ ಏನ್ ಅನ್ಸುತ್ತೋ ಅದನ್ನ ಬರೆಯೋಣ, ಅವ್ರನ್ನ ಟ್ಯಾಗ್ ಮಾಡೋಣ. ಓಕೆ, ರೈಟ್. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಸಿಗ್ತೀನಿ ಮುಂದಿನ ಸ್ಪೆಷಲ್ ಪ್ರೋಗ್ರಾಮ್ ಅಲ್ಲಿ. ನಮಸ್ಕಾರ, ನಾನು ಹರೀಶ್ ನಾಗರಾಜು.